ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ 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 ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನಾವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಇವತ್ತಿನ ಗಣಪತಿ ಅಥರ್ವ ಶೀರ್ಷ ಇದರ ಕೊನೆಯ 4, 11, 12, 13, 14 ಶ್ಲೋಕಗಳನ್ನ ಇವತ್ತು ನೋಡೋಣ. ಲಾಸ್ಟ್ ಕ್ಲಾಸ್ ಇದು ಗಣಪತಿ ಅಥರ್ವ ಶೀರ್ಷಕ್ಕೆ. ಸೊ ಗಣಪತಿ ಅಥರ್ವ ಶೀರ್ಷದ ಶಾಂತಿ ಮಂತ್ರದ ಮೊದಲು ಹೇಳ್ಬಿಟ್ಟು ಇವತ್ತಿನ ಪಾಠಕ್ಕೆ ಹೋಗೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುಭಾಗಂ ಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಈ ಗಣಪತಿ ಅಥರ್ವ ಶೀರ್ಷ ಅಥವಾ ಗಣಪತಿ ಉಪನಿಷತ್, ಇದು ಗಣಪತಿ ಅಥರ್ವ ಋಷಿ ಬರೆದಿರೋದು. ಸೊ ಇದರೊಳಗೆ 10 ಮಂತ್ರಗಳಿದೆ. ಮೊದಲ 10 ಮಂತ್ರಗಳಲ್ಲಿ 6 ಮಂತ್ರಗಳು ನಿರಾಕಾರ, ನಿರ್ಗುಣ, ನಿರ್ವಿಕಾರ ಗಣಪತಿ. ಆ ಒಂದು ಬ್ರಹ್ಮ ಕಲ್ಪನೆ, ಬ್ರಹ್ಮನ್ ಅಂತಂದ್ರೇನೆ ಗಣಪತಿನ ಆ ನಿರಾಕಾರ ರೂಪದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತ ಮಂತ್ರಗಳನ್ನ ಹೇಳಿದ್ದಾರೆ. ಮೊದಲು 6 ಮಂತ್ರಗಳು. ಅದಾದ್ಮೇಲೆ 4 ಮಂತ್ರಗಳಲ್ಲಿ ಸಾಕಾರ, ಸಗುಣ, ಸವಿಕಾರ. ಸೊ ಆಕಾರ ಇರುವಂಥದ್ದು, ಗುಣಗಳಿರುವಂಥದ್ದು ಮತ್ತು ವಿಕಾರ ಆಗುವಂಥದ್ದು. ಸೊ ಈ ತರದ ಗಣಪತಿಯ ಒಂದು ಮೂರ್ತಿ ರೂಪದ ಒಂದು ಗಣಪತಿನ ನಮ್ಮ ಮನಸ್ಸಿಗೆ ಬರೋದಕ್ಕೋಸ್ಕರ 4 ಮಂತ್ರಗಳಲ್ಲಿ ಅದನ್ನು ಹೇಳಿದ್ದಾರೆ. ಹಾಗಾಗಿ 10 ಮಂತ್ರಗಳು ಮಾತ್ರ ಗಣಪತಿ ಅಥರ್ವ ಶೀರ್ಷ. ನಾವು ದಿವಸ ಹೇಳ್ಕೊಳ್ಬೇಕು ಅಂದ್ರೆ 10 ಮಂತ್ರ ಹೇಳ್ಕೊಂಡ್ರೆ ಸಾಕು. ಕೊನೆಯದು 4 ಮಂತ್ರಗಳು ಫಲಶ್ರುತಿ ಅಂತ. ಸೊ ಇದನ್ನ ಹೇಳ್ಕೊಳ್ಳೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಆಗತ್ತೆ, ಅನುಕೂಲ ಆಗತ್ತೆ ಅಂತ. ಒಂದು ಸತ್ಯನಾರಾಯಣ ಪೂಜೆ ಮಾಡಿ, ಒಂದು ಗೌರಿ ಪೂಜೆ ಮಾಡಿ, ಅಥವಾ ಒಂದು ಅನಂತ ಹಬ್ಬ ಮಾಡಿ, ಯಾವುದೇ ಹಬ್ಬ ಮಾಡಿದ್ರು ಕೊನೆಗೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಫಲ ಇದೆ. ಸೊ ಈ ತರ ಕಷ್ಟ ಆಯ್ತು, ಅವ್ರಿಗೆ ಮಾಡ್ಕೊಂಡಾಗ ಅನುಕೂಲ ಆಯ್ತು ಅಂತ ಎಲ್ಲಾ ಕಥೆಗಳಲ್ಲೂ ಬರುತ್ತೆ. ವಿಷ್ಣು ಸಹಸ್ರನಾಮ ಹೇಳಿದ್ರು ಮೊದಲೆಲ್ಲ ಸಹಸ್ರನಾಮ ಆದ್ಮೇಲೆ ಫಲಶ್ರುತಿ ಇದೆ.
ವೆಂಕಟೇಶ್ವರ ಸುಪ್ರಭಾತ ಹೇಳಿದ್ರು ಫಲಶ್ರುತಿ. ಸೊ ಯಾವುದು ಲಲಿತಾ ಸಹಸ್ರನಾಮ ಯಾವ್ದು ಹೇಳಿದ್ರು ಕೊನೆಗೆ ಫಲಶ್ರುತಿ ಅಂತ ಇರುತ್ತೆ. ಅದೊಂದು ಮೆಥಡಾಲಜಿ. ಪುಸ್ತಕ ಬರೀಬೇಕಾದ್ರೆ, ಒಂದು ಗ್ರಂಥ ಬರೀಬೇಕಾದ್ರೆ ಅದೊಂದು ಮೆಥಡಾಲಜಿ. ಕೊನೆಗೆ ಏನು ಫಲ ಇದೆ ಅನ್ನೋದನ್ನು ಬರೀಬೇಕು ಅಂತ. ಹಾಗಾಗಿ ಇದಕ್ಕೂ ಬರೆದಿದ್ದಾರೆ. ಅದನ್ನೇನು ನಾವು ಹೇಳ್ಕೊಳ್ಬೇಕು ಅಂತ ಏನಿಲ್ಲ. ಬೇಕಾದ್ರೆ ನಮ್ಗೆ ಬೇಕು ಅಂದ್ರೆ 1 ತಿಂಗಳಿಗೆ ಒಂದ್ಸಲ ಬೇಕಾದ್ರೆ ಕೊನೆ 4 ಹೇಳ್ಕೋಬಹುದು. ಸೊ ಈ ಗಣಪತಿ ಅಥರ್ವ ಶೀರ್ಷನ ದಿವಸ 5 ಸಲ ಹೇಳ್ಕೊಂಡ್ರೆ 10 ಮಂತ್ರಗಳನ್ನು ಹೇಳ್ಕೊಂಡು ಮಾಡಿದ್ರೆ 1,000 ಮಂತ್ರ, 1,000 ಸಲ ಹೇಳಿದ್ರೆ ಒಂದು ಮಂತ್ರ ಸಿದ್ಧಿ ಆಗುತ್ತೆ. ಮಂತ್ರ ಸಿದ್ಧಿ ಆಗೋದ್ರಿಂದ ಬೇಕಾದಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಸೊ ಅದೇ ಸಮಯದಲ್ಲಿ ಶುಚಿರ್ಭೂತರಾಗಿ ಡೈಲಿ 5 ಸಲ ಇದನ್ನ ಹೇಳ್ಕೊಂಡ್ರೆ ಇದು 3.5 ನಿಮಿಷ ಆಗುತ್ತೆ. 4 ನಿಮಿಷದಲ್ಲಿ 10 ಶ್ಲೋಕ ಹೇಳ್ಬೋದು. ಸೊ ಅದಾದ್ಮೇಲೆ ಇರುವಂಥದ್ದು ಈ ತರ 1000 ಸಲ ಹೇಳೋದ್ರಿಂದ ನಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಕೊನೆಯಲ್ಲಿ ಅದೆಲ್ಲ ಹೇಳಿದ್ದಾರೆ. ಸೊ ನಾವು ಈ 10 ಮಂತ್ರಗಳಲ್ಲಿ ಇದನ್ನ ನಾವು ನೋಡ್ತಾ ಹೋಗೋಣ. ಕೊನೆ 4 ಮಂತ್ರನು ನೋಡ್ಬಿಡೋಣ. ಫಸ್ಟ್ ಈ 10 ಮಂತ್ರ ಒಂದ್ಸಲ ಹೇಳ್ಬಿಡೋಣ. ಓಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಧರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ಋತಂ ವಚ್ಮಿ ಸತ್ಯಂ ವಚ್ಮಿ ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವಾನೂಚಾನಮವಶಿಷ್ಯಂ ಅವಪಶ್ಚಾತ್ತಾತ್ ಅವಪುರಸ್ತಾತ್ ಅವೋತ್ತರಾತ್ತಾತ್ ಅವದಕ್ಷಿಣಾತ್ತಾತ್ ಅವಚೋರ್ಧ್ವಾತ್ತಾತ್ ಅವಾಧರಾತ್ತಾತ್ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್ ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯಃ ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯಃ ತ್ವಂ ಸಚ್ಚಿದಾನಂದಾದ್ವಿತೀಯೋಸಿ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ ಸರ್ವಂ ಜಗದಿದಂ ತ್ವತ್ತೋ ಜಾಯತೆ ಸರ್ವಂ ಜಗದಿದಂ ತ್ವತ್ತತಿಷ್ಠತಿ ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ ಸ್ವಂ ಭೂಮಿರಾಪೋ ನಲೋ ನಿಲೋ ನಭಃ ತ್ವಂ ಚತ್ವಾರಿ ವಾಕ್ಪದಾನಿ ತ್ವಂ ಗುಣತ್ರಯಾತೀತಃ ತ್ವಂ ಅವಸ್ಥಾತ್ರಯಾತೀತಃ ತ್ವಂ ಕಾಲತ್ರಯಾತೀತಃ ತ್ವಂ ಮೂಲಾಧಾರಸ್ಥಿತೋಸಿ ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕಃ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ ತ್ವಂ ಬ್ರಹ್ಮಾ ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮ ಭೂರ್ಭುವಸ್ಸುವರೋಂ. ಈ 6 ಶ್ಲೋಕಗಳು ನಿರಾಕಾರ, ನಿರ್ವಿಕಾರ, ನಿರ್ಗುಣ ಗಣಪತಿ ಬ್ರಹ್ಮಸ್ವರೂಪ, ಪರಬ್ರಹ್ಮ ಸ್ವರೂಪ. ಬ್ರಹ್ಮ ಅಂತಂದ್ರೆ ವಿಷ್ಣು, ಬ್ರಹ್ಮ ವಿಷ್ಣು ಮಹೇಶ್ವರ, ಆ ಬ್ರಹ್ಮ ಅಲ್ಲ ಇಲ್ಲಿ. ಪರಬ್ರಹ್ಮ ಅಂತಂದ್ರೆ ಬ್ರಹ್ಮನ್ ಅಂತ, ಅವರೇ ಅದೇ ಕಾನ್ಶಿಯಸ್ನೆಸ್, ಯೂನಿವರ್ಸಲ್ ಕಾನ್ಶಿಯಸ್ನೆಸ್. ಸೊ ಆ ಒಂದು ಪ್ರಜ್ಞೆ ಏನಿದೆ ಅದರ ಬಗ್ಗೆ ನಿರಾಕಾರವಾಗಿರೋದನ್ನ ಗಣಪತಿನ ಆ ತರ ನಾವು ನೋಡ್ಬೇಕು ಅಂತ ಈ 6 ಶ್ಲೋಕಗಳು ಹೇಳಿದ್ದಾರೆ. ಇನ್ ಮುಂದೆ 4 ಶ್ಲೋಕಗಳಲ್ಲಿ ಗಣಪತಿ ಅನ್ನೋ ಹೆಸರು ಹೇಗೆ ಬಂತು, ಗಣಪತಿಯ ಆಕಾರ ಹೇಗಿದೆ, ಸೊ ಗಣಪತಿಯ ಮಂತ್ರ ಹೇಗಿದೆ, ಗಣಪತಿಯ ಒಂದು ಗಾಯತ್ರಿ ಮಂತ್ರ ಹೇಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದನ್ನ ನಾವು ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಗಣಾದೀಂ ಪೂರ್ವಮುಚ್ಚಾರ್ಯ ವರ್ಣಾದೀಂ ತದನಂತರಂ ಅನುಸ್ವಾರಃ ಪರತರಃ ಅರ್ಧೇಂದು ಲಸಿತಂ ತಾರೇಣ ರುದ್ಧಂ ಏತತ್ತವ ಮನುಸ್ವರೂಪಂ ಗಕಾರಃ ಪೂರ್ವರೂಪಂ ಅಕಾರೋ ಮಧ್ಯಮ ರೂಪಂ ಅನುಸ್ವಾರಶ್ಚಾಂತ್ಯ ರೂಪಂ ಬಿಂದುರುತ್ತರ ರೂಪಂ ನಾದ ಸಂಧಾನಂ ಸಗಂಹಿತಾ ಸಂಧಿ ಸೈಷಾ ಗಣೇಶ ವಿದ್ಯಾ
ಗಣಕ ಋಷಿ ನಿಚ್ಛೃದ್ ಗಾಯತ್ರಿ ಛಂದಃ ಶ್ರೀ ಮಹಾಗಣಪತಿರ್ದೇವತಾ ಓಂ ಗಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂ ಚ ವರದಂ ಹಸ್ತೈರ್ಬಿಭ್ರಾಣಮೂಷಕಧ್ವಜಂ ರಕ್ತಂ ಲಂಬೋದರಂ ಶೋತ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈಃ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂ ಚ ಸೃಷ್ಟಾದ್ಯೋ ಪ್ರಕೃತೆ ಪುರುಷಾತ್ ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗಿ ಯೋಗಿನಾಂ ವರಃ ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮಃ. ಇದು 10 ಮಂತ್ರಗಳು. ಕೊನೆ 4 ಮಂತ್ರ ಈಗ ಹೇಳಿದ್ದು ಸಾಕಾರ ಸಗುಣ ರೂಪದ ಗಣಪತಿಯ ಧ್ಯಾನ ಮಾಡೋದನ್ನ. ಸೊ ಈಗ ಮುಂದೆ 4 ಶ್ಲೋಕಗಳು 11, 12, 13, 14 ಶ್ಲೋಕಗಳು ಫಲಶ್ರುತಿನ ನೋಡ್ತಾ ಹೋಗೋಣ. ಏತದಥರ್ವಶೀರ್ಷ್ಯಂ ಧಿಯೋ ಏತದಥರ್ವಶೀರ್ಷ್ಯಂ ಯೋದೀತೆ ಸಬ್ರಹ್ಮ ಬ್ರೂಯಾಯ ಕಲ್ಪತೆ ಸ ಸರ್ವವಿಘ್ನೈರ್ನ ಬಾಧ್ಯತೆ ಸ ಸರ್ವತಃ ಸುಖಮೇಧತೆ ಸ ಪಂಚಮಹಾಪಾಪಾತ್ ಪ್ರಮುಚ್ಯತೆ ಸಾಯಮದೀಯಾನೋ ದಿವಸಕೃತಂ ಪಾಪಂ ನಾಶಯತಿ ಪ್ರಾತರದೀಯಾನೋ ರಾತ್ರಿಕೃತಂ ಪಾಪಂ ನಾಶಯತಿ ಸಾಯಂ ಪ್ರಾತಃ ಪ್ರಯುಂಜಾನೋ ಪಾಪೋ ಭವತಿ ಸರ್ವತ್ರಾಧೀಯಾನೋಪವಿಘ್ನೋ ಭವತಿ ಧರ್ಮಾರ್ಥಕಾಮಮೋಕ್ಷಂ ಚ ವಿಂದತಿ ಇದಮಥರ್ವಶೀರ್ಷ್ಯಂ ಅಶಿಷ್ಯಾಯ ಧ್ಯೇಯಂ ನ ದೇಯಂ ಯೋ ಯದಿ ಮೋಹಾದ್ದಾಸ್ಯತಿ ಸ ಪಾಪೀಯಾನ್ ಭವತಿ ಸಹಸ್ರಾವರ್ತನಾದ್ಯನ್ಯ ಕಾಮವದೀತೆ ತಂತಮೇನ ಸಾಧಯೇತ್. 11ನೇ ಶ್ಲೋಕ ಇದು. ಇದನ್ನ ನಾವು ನೋಡ್ತಾ ಹೋಗೋಣ. ಸೊ ಇದು ಎಲ್ಲಾ ಕಡೆ ಇರೋ ತರನೇ ಇದು ಫಲಶ್ರುತಿ. ಅದ ಒಳ್ಳೇದಾಗುತ್ತೆ, ಇದಾಗುತ್ತೆ, ಹಾಗಾಗುತ್ತೆ ಅಂತ. ಆದ್ರೂ ನಾವು ನೋಡ್ಬೇಕು, ಹಾಗೆ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಈ ಬಹಳ ಇಂಪಾರ್ಟೆಂಟ್ ಆಗಿರೋದು ಇದು ವೇದಾಂತದ ಎಲ್ಲ ವಿಚಾರಗಳನ್ನು ಇಲ್ಲಿ ಹೇಳಿರೋಂಥದ್ದು. ಹಾಗಾಗಿ ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಳೋದ್ರಿಂದ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಈ ತರದ ವಿಚಾರನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಅವರೇ ಬರ್ದಿರೋದನ್ನ ಏನ್ ಬರ್ದಿದ್ದಾರೆ ಅಂತ ನೋಡ್ಕೊಂಡು ನಾವು ಹೋಗೋಣ. ಏತದ್ ಅಥರ್ವ ಶೀರ್ಷಂ ಯೋ ದೀಯತೆ. ಏತದ್ ಅಥರ್ವ ಶೀರ್ಷಂ ಯೋ ದೀತೆ ಅಂತಂದ್ರೆ ಇಲ್ಲಿ ತುಂಬಾ ಗಹನವಾದ ವಿಚಾರಗಳೇನು ಇಲ್ಲ. ಅಲ್ಲಿ ಏನ್ ಹೇಳಿದ್ದಾರೆ ಅದ್ರೊಳಗೆ. ಆದ್ರೆ ಇಲ್ಲಿ ತನಕ ನಾವು 7 ಕ್ಲಾಸ್ ಮಾಡಿದ್ವಿ. ಇವತ್ತು 4 ಶ್ಲೋಕನ ಒಂದೇ ದಿವಸದಲ್ಲೇನೆ ತಿಳ್ಕೊಳ್ಳೋ ಹಂಗೆ ಇರೋದು. ಅದ್ರೊಳಗೆ ಅಷ್ಟೊಂದು ಡೀಟೇಲ್ ಏನಿಲ್ಲ. ಆದ್ರೆ ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನ ನಾವು ನೋಡ್ತಾ ಹೋಗೋಣ. ಈ ಅಥರ್ವ ಶೀರ್ಷನ ಯಾರು ಅಧ್ಯಯನ ಮಾಡ್ತಾರೆ ಅವರಿಗೆ ಏನಾಗುತ್ತೆ, ಸಬ್ರಹ್ಮ ಭೂಯಾಯ ಕಲ್ಪತೆ ಅಂತ. ಅಂದ್ರೆ ಅವನು ಆ ಬ್ರಹ್ಮನನ್ನ ತಿಳ್ಕೊಳ್ಳೋದಕ್ಕೆ ಯೋಗ್ಯನಾಗ್ತಾನೆ. ಯಾರು ಬ್ರಹ್ಮ ಅಂದ್ರೆ ಆ ಒಂದು ಏನಿದೆ ಅಲ್ಲ, ನಮ್ಮ ಈ ಪರಬ್ರಹ್ಮನ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆ ಪರಬ್ರಹ್ಮನ್ ಅಂದ್ರೆ ನಿರಾಕಾರ ನಿರ್ಗುಣ ಗಣಪತಿಯ ಆ ಸ್ವರೂಪನ ನಾವು ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ, ಅಂದ್ರೆ ಈ ಶ್ಲೋಕ ಇರೋದು ಅಷ್ಟೇನೆ ಇರೋದು. ಹಾಗಾಗಿ ಏನಾಗುತ್ತೆ, ಏತದ್ ಅಥರ್ವ ಶೀರ್ಷಂ ಯೋದೀತೆ ಅಂದ್ರೆ ಈ ಅಥರ್ವ ಶೀರ್ಷನ ಯಾರು ಸರಿಯಾಗಿ ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಾರೋ
ಸಬ್ರಹ್ಮ ಭೂಯಾಯ ಕಲ್ಪತೆ. ಅವರು ಬ್ರಹ್ಮನನ್ನೇ ಅರ್ಥಕೊಳ್ಳೋದಕ್ಕೆ ಆಗುವಂತ ಒಂದು ಶಕ್ತಿ ಬರುತ್ತೆ. ಅದ್ ಬಂದ್ಮೇಲೆ ಏನಾಗುತ್ತೆ? ಸರ್ವ ವಿಘ್ನೈರ್ನ ಬಾಧ್ಯತೆ ಸರ್ವತ ಸುಖಮಯೀದತೆ. ಅಂದ್ರೆ ಸರ್ವ ವಿಘ್ನೈರ್ನ ಬಾಧ್ಯತೆ ಅಂದ್ರೆ ಯಾವ್ಯಾವ ಅಡಚಣೆಗಳು ಬರುತ್ತೆ ಆ ಅಡಚಣೆಗಳೆಲ್ಲಾದುವೆ ಇವನ್ನ ಯಾರನ್ನ ಈ ತರ ಬ್ರಹ್ಮ ಜ್ಞಾನನ ಪಡ್ಕೊಳ್ತಾನಲ್ಲ, ಈ ತರ ಅಥರ್ವ ಶೀರ್ಷ ಓದೋನಿಗೆ ಈ ಅಡಚಣೆಗಳು ಯಾವುದೂ ಬರೋದಿಲ್ಲ. ಅವನಿಗೆ ಯಾವಾಗ್ಲೂ ಎಲ್ಲಿದ್ರೂ ಸಂತೋಷ. ಸರ್ವತ ಸುಖಮಯೀದತೆ. ಎಲ್ಲಾ ಕಡೆಯಿಂದನೂ ಯಾವಾಗ್ಲೂ ಸುಖ ಇರುತ್ತೆ, ಸಿಗತ್ತೆ, ಸುಖ ಹೆಚ್ಚಾಗುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ, ನಮಗೆ ಸುಖ ಇಲ್ದಲೇ ಇರೋದಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸಲ್ಲಿ ಆಲೋಚನೆಗಳೇ ನಮ್ಗೆ ಜೀವನದಲ್ಲಿ ನಾವು ಇದ್ ಮಾಡ್ತಾ ಇರೋದು. ಪ್ರಪಂಚದ ಜೊತೆ ಈ ಪ್ರಾಣಿಗಳೆಲ್ಲ ಈ ಜೀವನ ಮಾಡ್ತಾ ಇದೆ. ಪ್ರಾಣಿಗಳಿಗೆ ಮುಂದೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ವಿಲ್ ಪವರ್ ಇಲ್ಲ. ಹೊಟ್ಟೆ ಹಸಿದಾಗ ಊಟ ಹುಡ್ಕೊಂಡು ಹೋಗುತ್ತೆ, ನಿದ್ದೆ ಬಂದಾಗ ನಿದ್ದೆ ಮಾಡುತ್ತೆ. ಸೊ ಯಾರು ಫೈಟಿಂಗ್ ಮಾಡಕ್ ಬಂದ್ರೆ ಫೈಟ್ ಮಾಡುತ್ತೆ. ಯಾವ್ದು ಪೂರ್ವ ಯೋಜನೆಯಿಂದ ಯಾವ್ದು ಮಾಡಲ್ಲ. ಹೊಟ್ಟೆ ಹಸಿದಾಗ ಮಾತ್ರ ಅದು ಆಹಾರ ಹುಡ್ಕೊಂಡು ಹೋಗುತ್ತೆ. ಸುಮ್ನೆ ಹೋಗಿ ಎಲ್ಲ ಎದುರುಗಡೆ ಒಂದ್ ಜಿಂಕೆ ಇದೆ, ಹೊಟ್ಟೆ ಹಸಿವು ಇಲ್ಲ, ನಾನು ಹುಲಿ, ನಾನು ತಿಂದು ಬಿಡ್ತೀನಿ ಅಂತ ತಿನ್ನಲ್ಲ. ಅದಕ್ಕೆ ಹೊಟ್ಟೆ ಹಸಿವಾದಾಗ. ಹಾಗಾಗಿ ಆಹಾರ, ನಿದ್ರಾ, ಭಯ, ಮೈಥುನ ಈ 4 ಫ್ಯಾಕ್ಟ್ರಿನಲ್ಲಿ ಪ್ರೋಗ್ರಾಮ್ ಮಾಡಿ ಕಳಿಸಿರುವಂಥದ್ದು ಅವ್ರ ಮೈಂಡ್ ಅಲ್ಲಿ. ಅಂದ್ರೆ ಫ್ಯಾಕ್ಟ್ರಿ ಸೆಟ್ಟಿಂಗ್ ಅಂತ. ನಮ್ಮ ಮೊಬೈಲ್ ಎಲ್ಲ ಫ್ಯಾಕ್ಟ್ರಿ ಸೆಟ್ಟಿಂಗ್ ಅಂತ ಇರುತ್ತೆ. ಆ ಫ್ಯಾಕ್ಟ್ರಿ ಸೆಟ್ಟಿಂಗ್ ಅಲ್ಲಿ ನಾವು ಮೊಬೈಲ್ ತಗೊಳ್ತಿದ್ದಾಗ ಕೆಲಸ ಮಾಡುತ್ತೆ ಅಂದ್ರೆ ನಾವೇನ್ ಹೇಳ್ಕೊಟ್ಟಿಲ್ಲ, ಆದ್ರೆ ಫ್ಯಾಕ್ಟ್ರಿನಲ್ಲಿ ಹೇಳ್ಕೊಟ್ಟಿದ್ದಾರೆ ಏನೇನ್ ಮಾಡ್ಬೇಕು ಅಂತ. ಆಮೇಲೆ ನಾವು ಏನೇನೋ ಡೌನ್ಲೋಡ್ ಮಾಡ್ಕೋತೀವಿ. ಕ್ಯಾಲ್ಕುಲೇಟರ್ ಡೌನ್ಲೋಡ್ ಮಾಡ್ಕೋತೀವಿ, ಮೀಟಿಂಗ್ ಆ್ಯಪ್ನ ಇದು ಯಾವುದು ಕ್ಯಾಲೆಂಡರ್ನ ಡೌನ್ಲೋಡ್ ಮಾಡ್ಕೋತೀವಿ, ಗೂಗಲ್ ಡೌನ್ಲೋಡ್ ಮಾಡ್ಕೋತೀವಿ, ಯೂಟ್ಯೂಬ್ ಡೌನ್ಲೋಡ್ ಮಾಡ್ಕೋತೀವಿ. ಅದನ್ನೆಲ್ಲ ಅದು ನಮ್ಮ ಮೊಬೈಲ್ಗೆ ನಾವೇ ಹೇಳ್ಕೊಟ್ಟಾಗ ಡೌನ್ಲೋಡ್ ಮಾಡ್ಕೊಳ್ಳೋ ಆ್ಯಪ್ಗಳನ್ನೆಲ್ಲ ಮಾಡ್ಕೊಂಡ್ರೆ ನಾವು ಮೊಬೈಲ್ಗೆ ಮೊದಲು ಬರ್ತಿರ್ಲಿಲ್ಲ ಅದೆಲ್ಲ. ಅದನ್ನು ಈಗ ನಾನು ಮೊಬೈಲ್ಗೆ ಅದರೊಳಗಡೆ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಹೇಳ್ಕೊಟ್ಟಾಗೆ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಈ ಫ್ಯಾಕ್ಟ್ರಿ ಸೆಟ್ಟಿಂಗ್ ಅಲ್ಲಿ ನಮಗೆ ಅಹಂಕಾರ ಇರೋದಿಲ್ಲ. ಅಂದ್ರೆ ದೇವರು ನಮ್ಮನ್ನ ಹುಟ್ಟಿಸಿದಾಗ ನಮ್ಗೆ ಅಹಂಕಾರ ಇರೋದು. ಮಗುಗೆ ಯಾವುದೋ ಅಹಂಕಾರ ಇರಲ್ಲ. ಬೆಳಿತಾ ಬೆಳಿತಾ ಮಗುಗೆ ಅಹಂಕಾರ ಬೆಳಿತಾ 7 ವರ್ಷ ಆಗ್ತಿದ್ದಾಗೆ ಅಹಂಕಾರ. ಈಗ ಇನ್ನೂ ಸ್ವಲ್ಪ ಮುಂಚೆ ಆಗ್ಬೋದು, ಮಕ್ಳುಗಳು ಬಹಳ ಬೇಗ ಕಲಿಯೋದ್ರಿಂದ. ಸೊ ಹಿಂದೆ 6 ವರ್ಷ 7 ವರ್ಷದ ಮಕ್ಳನ್ನ ದೇವ್ರು ಅಂತ ಇದ್ರೆ, ಯಾಕೆಂದ್ರೆ ಅವ್ರಿಗೆ ಅಹಂಕಾರ ಇಲ್ಲ, ಮುಗ್ಧ ಮನಸ್ಸು, ಯಾವ ತರದ್ದು ಕರಪ್ಷನ್ ಆಗಿಲ್ದಲೇ ಇರೋ ಮನಸ್ಸು. ಸೊ ನಮ್ಮ ಮನಸ್ಸು ಈ ಕರಪ್ಷನ್ ಆಗ್ತಾ 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 ನಮ್ಮ ಈಗೋ ಬೆಳೀತಾ ಹೋಗುತ್ತೆ. ಕರಪ್ಷನ್ ಹೇಗಾಗತ್ತೆ ಅಂದ್ರೆ, ಆ ಇರೋದನ್ನ ಹಾಗೆ ಒಪ್ಕೊಳಕ್ ಆಗಲ್ಲ. ನಂದು ಏನಾರು ಇಡ್ಬೇಕಲ್ಲ, ನಂದು ಅಂತ ಏನಾರು ಅಲ್ಲಿ ತರಬೇಕು. ಸೊ ಎಲ್ರೂ ಮಾಡಿತರ ಮಾಡಿದ್ರೆ ನನ್ನ ಯಾರು ಗುರ್ತಿಸ್ತಾರೆ? ಈ ನನ್ನ ಯಾರು ಗುರ್ತಿಸ್ತಾರೆ ಅಂತ ಮಾಡೋ ಎಲ್ಲ ಕೆಲಸಗಳು ಅದು ನಾನು ಡಿಫ್ರೆಂಟ್ ಆಗಿರ್ಬೇಕು ಅಂತ ಎಲ್ಲಾ ಕೆಲಸಗಳು ಈಗೋನ ದೊಡ್ಡದು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಎಲ್ರೂ ಹೀಗೆ ಡೈರೆಕ್ಟ್ ಆಗಿ ಊಟ ಮಾಡಿದ್ರೆ ಯಾರು ನಾನು ನೋಡಲ್ಲ ಅಂತ ಬೇಕಾ ಹೀಗೆ ಕೈಯಿಂದ ಕಾಲಿಂದ ಕೆಳಗಿಂದ ಕೈ ತಗೊಂಬಂದು ತಿನ್ನೋದು, ಬಾಯಲ್ಲೇ ಹೀಗೆ ತಟ್ಟೆಲಿ ತಿನ್ನೋದು, ಏನೋ ಮಾಡಿ ಒಟ್ನಲ್ಲಿ ಅಟ್ರಾಕ್ಷನ್ ಮಾಡ್ಕೋಬೇಕು. ಈ ತರದ್ದೆಲ್ಲ ಮಾಡಿದ್ರೆ ನಮ್ಮ ಈಗೋಗೆ ನಾವೇ ನಮ್ಮ ಆಲೋಚನೆಗಳಲ್ಲಿ ಹೀಗೆ ಸಿಗಾಕೊಂಡ್ಬಿಡ್ತೀವಿ. ಇದೆಲ್ಲ ಆಲೋಚನೆಗಳನ್ನ ನಾನೇ ಸೃಷ್ಟಿ ಮಾಡ್ಕೊಂಡಿಲ್ಲ. ನಾನು ಈ ತರ ಡ್ರೆಸ್ ಮಾಡ್ಕೋಬೇಕು, ನಾನು ಈ ತರ ಇದ್ ಮಾಡ್ಕೋಬೇಕು, ನಾನು ಬೇರೆಯವ್ರಿಗಿನ್ನ ಡಿಫರೆಂಟ್ ಆಗಿರ್ಬೇಕು. ಸೊ ಈ ತರ ಎಲ್ಲ ಮಾಡ್ಕೊಂಡು ಆವಾಗ್ಲೂ ನಾನು ಯಾರು ನೋಡದಲ್ಲೇ ಇದ್ದಾಗ ನಾನು ಏನ್ ಮಾಡಿದ್ರು ನಾನು ನೋಡ್ತಾ ಇಲ್ಲ, ಯಾರು ನನಗೆ ಸಂತೋಷ ಹೊರಟೋಗುತ್ತೆ. ಹಾಗಾದ್ರೆ ಇದೆಲ್ಲ ಮಾಡ್ಕೊಳಕ್ ಮುಂಚೆ ಸಂತೋಷ ಇರ್ಲಿಲ್ವಾ? ಇತ್ತು. ಸಂತೋಷ ಇದ್ದಿದ್ದನ್ನು ಕಳ್ಕೊಳ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಆಲೋಚನೆಗಳಲ್ಲಿ ನಾವು ನಿಜವಾಗ್ಲೂ ಸಂತೋಷವಾಗಿರ್ಬೋದು. ಮುಗ್ಧರಾಗಿದ್ರೆ ಸಂತೋಷವಾಗಿರ್ಬೋದು. ಮುಗ್ಧತೆಯಲ್ಲಿ ಸಂತೋಷ ಇರುತ್ತೆ. ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡ್ಬಿಟ್ಟ ಮೇಲೆ ಅದೇ ತರ ಆಗ್ಬೇಕು, ಅದೇ ತರ ಜನ ಸಿಗ್ಬೇಕು, ಅದೇ ತರ ಅವ್ರು ಮಾತಾಡ್ಬೇಕು, ಅದೇ ತರ ಬಿಹೇವಿಯರ್ ಮಾಡ್ಬೇಕು, ಅದೇ ತರ ತಿಂಡಿ ಇರ್ಬೇಕು, ಅದೇ ತರ ಜಾಗಗಳಿರ್ಬೇಕು, ಅದೇ ತರ ಬಟ್ಟೆ ಇರ್ಬೇಕು, ನನಗ್ ಬೇಕಾದ ತರ ಸೀರಿಯಲ್ ಇರ್ಬೇಕು, ನನಗ್ ಬೇಕಾದ ತರನೇ ಸಿನಿಮಾ ಇರ್ಬೇಕು. ಚೆನ್ನಾಗಿಲ್ಲ ಅಂತಂದ್ರೆ
ನನಗ್ ಬೇಕಾದ ತರ ಇಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿಲ್ಲ ಅಂತಂದ್ರೆ ಜಾಮೂನು ನನಗ್ ಚೆನ್ನಾಗಿಲ್ದನೆ ಇರೋ ಜಾಮೂನ್ ಬೇರೆಯವ್ರಿಗೆ ತುಂಬಾನೇ ಚೆನ್ನಾಗಿರ್ಬೋದು. ನನ್ನ ಕಲ್ಪನೆ ಜಾಮೂನೇ ಬೇರೆ. ಈ ಕಲರು, ಈ ತರ ಶೇಪು, ಈ ತರ ಸಾಫ್ಟು ಇದು ಅಂತ. ಸೊ ಅದು ನನಗೆ ಇಷ್ಟೇ ಸ್ವೀಟ್ ಇರಬೇಕು, ಇಷ್ಟೇ ಸಿರಪ್ ಹೀಗಿರ್ಬೇಕು, ಸಿರಪ್ಪಿಗೆ ಕೇಸರಿ ಕಲರ್ ಹಾಕಿರ್ಬೇಕು, ಕೇಸರಿ ಇರಬೇಕು, ಕೇಸರಿನೇ ಮುಳುಗಿಸಿದ್ರೆ ಬೆಟ್ರು. ಸೊ ಈ ತರದ್ ಏನೇನೇನೋ ಕಲ್ಪನೆಗಳಲ್ಲಿ ನಾವು ನಮ್ಮ ಜಾಮೂನ್ನ ಸೃಷ್ಟಿ ಮಾಡ್ಕೊಂಡಿದೀವಿ. ಆ ತರಾನೇ ನಮ್ಮ ಎಲ್ಲ ಸಂತೋಷಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡಿದೀವಿ. ಆ ನಮ್ಮ ಎಕ್ಸ್‌ಪೆಕ್ಟೇಷನ್‌ಗೆ ತಕ್ಕನಾಗಿ ಸಿಕ್ಕಿದರೆ ಮಾತ್ರ ಖುಷಿ ಆಗುತ್ತೆ. ನಾವು 99% ಆಫ್ ದ ಟೈಮು ನಮಗೆ ಬೇಕಾದ ಹಾಗೆ ಹೊರಗಡೆ ಸಿಗಲ್ಲ. ಯಾಕೆಂದ್ರೆ ನಾನು ಇರೋ 850 ಕೋಟಿ ಜನಸಂಖ್ಯೆನ ನಾನು ಒಬ್ಬ. ನಾನು ಆರ್ಡರ್ ಮಾಡ್ಬಿಟ್ರೆ ನನಗೇನು ಪ್ರಪಂಚ ತಂದು ಕೊಟ್ಬಿಡಲ್ಲ. ಸೊ ಹಾಗಾಗಿ ಪ್ರಪಂಚದಲ್ಲಿ ಏನಿದೆಯೋ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ನನಗೆ ಬರದಲೇ ಇದ್ರೆ ನಾನು ಸಂತೋಷವಾಗಿರಕ್ಕಾಗಲ್ಲ. ನನಗೆ ಸಪರೇಟ್ ಆಗಿ ಹೀಗಿರ್ಬೇಕು ಅಂತ ನಾನು ಮಾಡೋದ್ರಿಂದ ನಾನು ಸೀರೆ ಅಂಗಡಿಗೆ ಹೋಗ್ತೀನಿ. ನನಗೆ ಒಂದು ಸೀರೆ ತಗೋಬೇಕು. ನಾನೇನು ಅಂಗಡಿನಲ್ಲಿ ಯಾರ್ಯಾರು ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಯಾರ್ಯಾರು ಸೀರೆ ಮಾಡ್ತಾ ಎಲ್ಲಾ ಸೀರೆಯನ್ನು ನಾನು ಉಟ್ಕೊಳಕ್ಕಾಗಲ್ಲ. ನೋಡಕ್ಕೂ ಆಗಲ್ಲ, ಮುಟ್ಟಕ್ಕೂ ಆಗಲ್ಲ. ಅಷ್ಟೊಂದು ಸೀರೆಗಳು ಮಾಡ್ತಾರೆ. ಯಾಕೆಂದ್ರೆ ಅಷ್ಟೊಂದು ಜನ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ನಾನು ಉಟ್ಕೊಳ್ಳೋದು ಒಂದ್ ಸೀರೆ. ಏನ್ ದಿವ್ಸಕ್ಕೆ 10 ಸಲ ಸೀರೆ ಉಟ್ಕೊಳ್ತೀವ? ಇಲ್ಲ. ಅಥವಾ 10 ಸಲ ಪ್ಯಾಂಟ್ ಶರ್ಟ್ ಹಾಕೋತೀವ? ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 2 ಸಲ 3 ಸಲ ಚೇಂಜ್ ಮಾಡ್ಬೋದು. ಮದ್ವೆ ಮನೆಯಲ್ಲೂ ಅದುವೇ. ಸೊ ಅಂತದ್ರಲ್ಲಿ ನಾನು ಒಂದು ಬಟ್ಟೆನ ಆರಿಸ್ಕೋಬೇಕಾದ್ರೆ 10 ಅಂಗಡಿ, 20 ಅಂಗಡಿ. ಅದಕ್ಕೆ ಇದು ಮ್ಯಾಚಿಂಗ್ ಇಲ್ಲ, ಇದಕ್ಕೆ ಆ ಕಲರ್ ಮ್ಯಾಚ್ ಆಗಲ್ಲ, ಈ ಡಿಸೈನ್ ಇಲ್ಲ ಅಂತ ಹೇಳಿ ಕೊನೆಗೆ ಎಲ್ಲೋ ಒಂದ್ ಕಡೆ ತಗೊಂಡು ಬಂದೇ ಬರ್ತೀವಿ. ಅಂದ್ರೆ ಸುಮ್ನೆ ಈ ಸುತ್ತಾಟ ಎಲ್ಲಾದುವೆ ನನ್ನ ಮನಸ್ಸಿನಲ್ಲಿ ಆಲೋಚನೆಗಳನ್ನ ನಾನು ಮಾಡ್ಕೊಂಡಿರೋದ್ರಿಂದ ಈ ಸುತ್ತಾಟಗಳು. ಇಲ್ಲದೆ ಹೋದ್ರೆ ಒಂದೇ ಅಂಗಡಿಗೆ ಹೋಗಿ ಚೆಕ್ ಅಂತ ಆರಿಸ್ಕೊಂಡು ತಂದುಕೊಂಡು ಉಟ್ಕೋಬಹುದು ಅಥವಾ ಹಾಕೋಬಹುದು ಬಟ್ಟೆನ. ನಾವು ಅಂಗಡಿ ಸುತ್ತೋದು, ಹೊರಗಡೆ ಸುತ್ತೋದು ಎಲ್ಲದುವೆ ನಮ್ಮ ಮನಸ್ಸಿನಲ್ಲಿ ಏನೋ ಹುಡುಕ್ತಾ ಇದೀವಿ. ಆ ಹುಡುಕ್ತಾ ಇರೋ ಸಿಗತ್ತೆ ಅನ್ನೋದ್ರಿಂದ ನಾವು ಸುತ್ತುತ್ತಾ ಇದೀವಿ. ಎಷ್ಟು ಹುಡುಕಿದ್ರು ಸಿಗಲ್ಲ ಅನ್ನೋದು ಗೊತ್ತಾಗುತ್ತೆ. ಸುಸ್ತಾಗುತ್ತೆ. ಎಲ್ಲ ಆದ್ಮೇಲುವೆ ಅದು ನನಗೆ ಯಾವುದೋ ಒಂದು ಕಾಂಪ್ರಮೈಸ್ ಮಾಡಿ ತಗೊಂಡ್ಬಂದಿರ್ತೀನಿ. ಆ ಕಲರ್ ಸಿಕ್ಲಿಲ್ಲ ಅಂತ ಈ ಕಲರ್ ತಗೊಂಡೆ. ಆ ಡಿಸೈನ್ ಸಿಕ್ಲಿಲ್ಲ ಅಂತ ಈ ಡಿಸೈನ್ ತಗೊಂಡೆ. ಅಥವಾ ಏನೋ ಈ ತರ ಮಾಡ್ಕೊಂಡು ಬರ್ತೀನಿ. ಸೊ ಬಂದ ಮೇಲೆ ಸಂತೋಷ ಇರಲ್ಲ. ಯಾಕೆಂದ್ರೆ ನನ್ನ ಎಕ್ಸ್‌ಪೆಕ್ಟೇಷನ್ ಇದ್ದಿದ್ದೇ ಒಂದು, ನಾನು ಆರಿಸ್ಕೊಂಡಿದ್ದೇ ಒಂದು, ನನ್ನ ಚಾಯ್ಸ್‌ಗೆ ಸರಿಯಾಗಿರೋ ಸಿಗ್ದಲೇ ಇರೋದ್ರಿಂದ ಸಂತೋಷ ಆಗ್ಲೇ ಇಲ್ಲ. ಸಂತೋಷ ಆಗದೇ ಇಲ್ಲ. ಸೊ ಬರೀ ನಾವು ಇಷ್ಟರೊಳಗೇನೆ ನಾವು ಸಂತೋಷನ ನಾವು ಮಾಡ್ಕೊಳ್ಳಲ್ಲ. ಜನಗಳ ಜೊತೆ, ವಸ್ತುಗಳ ಜೊತೆ, ಸನ್ನಿವೇಶಗಳ ಜೊತೆ, ಜಾಗಗಳ ಜೊತೆ ಎಲ್ಲ ಮಾಡ್ಕೋತೀವಿ. ಸೊ ನಾನು ಹಳ್ಳಿಗೆ ಹೋದಾಗ, ನಾನು ಹಳ್ಳಿಗೆ ಓದಿದ್ದು, ಅವಾಗ ಹಳ್ಳಿ ಹೇಗಿರ್ಬೇಕೋ ಹಾಗೆಯೇ ಇದ್ರೆ ನಾನು ಹಳ್ಳಿಗೆ ಹೋದಾಗ ನನಗ್ ಸಂತೋಷ ಆಗುತ್ತೆ. ನನಗ್ ಸಂತೋಷ ಆಗುತ್ತೆ ಅಂತ ಹಳ್ಳಿ ಚೇಂಜ್ ಆಗ್ಬಾರ್ದು. ಈ ತರ ನನ್ನ ಮನಸ್ಸಿನ ಆಲೋಚನೆಗಳು. ಸೊ ನಾನು ಸಂತೋಷವಾಗಿರ್ಬೇಕಾದ್ರೆ ನಾನು ಅಲ್ಲಿ ಹೋಗಿದ್ದೀನಿ ಗೋವಾ ಬೀಚಲ್ಲಿ ಅಂತ ಹೋದಾಗ ಸನ್ಸೆಟ್ ಆಗ್ತಾ ಇದೆ. ಇದಕ್ಕಿದ್ದಾಗೆ ಯಾವುದೋ ಒಂದು ಮೋಡ ಅಡ್ಡ ಬಂದ್ಬಿಡ್ತು. ಥೂ, ಸನ್ಸೆಟ್ ಎಲ್ಲ ಹಾಳಾಗೋಯ್ತು. ಎಷ್ಟೊಂದು ದುಡ್ಡು ಕಟ್ಟು ಬಂದೆ ಇಲ್ಲಿ, ಸನ್ಸೆಟ್ಟು ಕಾಣಿಸ್ಲಿಲ್ಲ, ಅದು ಇಲ್ಲ ಇದು. ಸೊ ಯಾರು ನನಗೆ ಸನ್ ಕ್ಲಿಯರ್ ಆಗಿರುತ್ತೆ ಅಂತ ಹೇಳಿದ್ದು? ಸೂರ್ಯ ಮುಳುಗುವಾಗ ಎಲ್ಲ ಪೂರ್ತಿ ಕಾಣುತ್ತೆ. ಆ ಕಬ್ಬಿಣದ ಕೆಂಪು ಉಂಡೆ ಸಮುದ್ರದಲ್ಲಿ ಮುಳುಗ್ತಾ ಇರೋದನ್ನ ನಾನು ನೀಟಾಗಿ ನೋಡ್ಬೋದು. ಎಲ್ಲ ನನ್ನ ಮನಸ್ಸಿನ ಕಲ್ಪನೆ. ಸೊ ಆ ಕಲ್ಪನೆಗೆ ಸರಿಯಾಗಿ ಅಲ್ಲಿ ಚಾಯ್ಸ್‌ನಲ್ಲಿ ಸಿಗದಲೇ ಇದ್ದಾಗ ಸಂತೋಷ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈವನ್ ನೇಚರ್‌ನಲ್ಲಿ ಕೂಡ ನಾನು ಸಂತೋಷ ಬಯಸ್ಬೇಕಾದ್ರೆ ನನಗೆ ಇದ್ದ ಹಾಗೆ ಇರ್ಬೇಕು ನೇಚರ್. ಅಲ್ಲಿ ಮೋಡ ಅಡ್ಡ ಬರ್ಬಾರ್ದು, ಯಾರು ಅಡ್ಡ ಬರ್ಬಾರ್ದು. ಯಾವುದೋ ಒಂದು ಹಡಗು ಅಡ್ಡ ಬಂದ್ಬಿಡ್ತು, ಥೂ ಹೋಯ್ತು. ಬೇಗ ಕತ್ಲೆ ಆಗೋಯ್ತು, ಮೋಡ ಬಂದ್ಬಿಟ್ಟು. ಸೊ ಮಳೆ ಬಂದ್ಬಿಡ್ತು, ನಂಗೆ ನೋಡಕ್ಕಾಗ್ಲಿಲ್ಲ. ಸೊ ಈ ತರದ್ದೆಲ್ಲದನ್ನು ನಾನು ನೇಚರ್‌ನುವೆ ನಾನು ಹೇಳ್ದ ಹಾಗೆ ಕೇಳ್ಬೇಕು. ಅಯ್ಯೋ ಸೆಕೆ ನನಗೆ. ಅಯ್ಯೋ ಸೆಕೆ ಅಂತಂದ್ರೆ ಸೆಕೆನ ಏನೋ ಆಗ್ತಾ ಇದೆ, ವೆದರಲ್ಲಿ ಏನಾಗ್ಬೇಕೋ ಅದಾಗುತ್ತೆ. ಅದು ಕೂಡ ಸೆಕೆ ಇಲ್ದಲೇ ಇದ್ರೆ ಸಂತೋಷವಾಗಿರ್ತೀನಿ. ಸೆಕೆ ಇದ್ರೆ ಸಂತೋಷ ಇಲ್ಲ. ಯಾಕೆಂದ್ರೆ ನನಗೆ ಈಗ ಸೆಕೆ ಇರಬಾರ್ದು. ಬೆಚ್ಚಗಿರ್ಬೇಕು, ಚಳಿ ಇರ್ಬೇಕು. ಆ ತರದ್ ನನ್ನ ಕಲ್ಪನೆ. ಬೇಸಿಗೆ ಕಾಲದಲ್ಲಿ ಚಳಿ ಇರ್ಬೇಕು ಅಂತೀನಿ. ಚಳಿಗಾಲದಲ್ಲಿ ಅಯ್ಯೋ ಏನ್ ಇಷ್ಟೊಂದು ಕೊರೀತಾ ಇದೆ, ಸ್ವಲ್ಪ ಬೆಚ್ಚಗಾರ ಇರಬಾರ್ದಾ?
ಸ್ವಲ್ಪ ಬಿಸಿಲಲ್ಲಿ ಸ್ವಲ್ಪ ವಾರಮ್ ಆಗಿದ್ರೆ ಎಲ್ಲದನ್ನು ಆರ್ಡರ್ ಮಾಡ್ತಾ ಇದ್ದೀನಿ ನಾನು. ಆರ್ಡರ್ ಮಾಡ್ತಾ ಮಾಡ್ತಾ ಯಾವುದೂ ನನಗೆ ಹೊಂದ್ಕೊಳಕ್ ಆಗ್ದಲೇ ಇರೋದ್ರಿಂದ ನಾನು ಸಂತೋಷವಾಗಿಲ್ಲ. ಹಾಗೆ ನನಗೆ ನಾನು ಹೊಂದ್ಕೊಳಕ್ ಆಗ್ತಾ ಇಲ್ಲ, ನನ್ನ ಹೆಂಡತಿ ಮಕ್ಳಿಗೆ ಹೊಂದ್ಕೊಳಕ್ ಆಗಲ್ಲ, ನಾನು ಸುತ್ತಲೂ ಜನಕ್ಕೆ ಹೊಂದ್ಕೊಳಕ್ ಆಗಲ್ಲ. ಎಲ್ಲದು ನನ್ನ ಪ್ರೀ ಎಕ್ಸಿಸ್ಟೆನ್ಸ್ ಎಕ್ಸ್ಪೆಕ್ಟೇಷನ್ ಇದೆ. ನನ್ನ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ಕಲ್ಪನೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದೇ ತರ ಆರ್ಡರ್ ಮಾಡಿದ್ರೆ ಬಂದ್ರೆ ಸಂತೋಷ ಆಗುತ್ತೆ. ನಾವು ಹೋಟ್ಲಲ್ಲಿ ದೋಸೆ ದಿವಸ ಚೆನ್ನಾಗಿದೆ ಅಂತ ಅನ್ನೋ ಹೋಟ್ಲಲ್ಲೇ ಹೋಗಿ ಆರ್ಡರ್ ಮಾಡಿದ್ರು ಅವನು ಅವತ್ತು ದೋಸೆ ಮಾಡೋನ್ ಚೇಂಜ್ ಆಗಿರ್ಬೋದು, ದೋಸೆ ಹಿಟ್ಟೇನೆ ತುಂಬಾ ಹಳೇದಾಗಿರ್ಬೋದು. ಸೊ ದೋಸೆ ಹಿಟ್ಟು ಈಗ ತಾನೇ ರುಬ್ಬಿ ಹುದುಗೆ ಬಂದಿಲ್ದಲೇ ಇರ್ಬೋದು, ಅವನು ಮಾಡ್ಕೊಟ್ಟ ದೋಸೆ ಇವತ್ತು ಚೆನ್ನಾಗಿ ಇಲ್ದಲೇ ಇರ್ಬೋದು. ಅದೇ ಹೋಟ್ಲಲ್ಲಿ ಡೈಲಿ ತಿಂತೀರಾ, ಅದೇ ತರ ಮಾಡಕ್ ಆಗಲ್ಲ. ಸೊ ಅವತ್ತು ಬೈಕೊಂಡಾರು ಬರ್ತೀವಿ. ಯಾಕೆಂದ್ರೆ ಈ ದೋಸೆ ಬೇರೆ ತರ ಇದೆ ಅಂತ ತಿನ್ನುವಕ್ಕೆ ನಮ್ಮ ಮನಸ್ಸು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ನನ್ನ ಮನಸ್ಸಲ್ಲಿ ಆಲ್ರೆಡಿ ಈ ದೋಸೆ ಅಂದ್ರೆ ಹೀಗಿರಬೇಕು ಅನ್ನೋ ಕಲ್ಪನೆ. ಸೊ ಇದನ್ನೆಲ್ಲ ಬಿಡೋ ತನಕ ನಮ್ಗೆ ಆಗಲ್ಲ. ಇದೆಲ್ಲ ಕಲ್ಪನೆ ನಾನೇ ಮಾಡ್ಕೊಂಡಿದ್ದು. ಈ ಕಲ್ಪನೆ ಬಿಡೋದನ್ನೇ ವೈರಾಗ್ಯ ಅಂತ ಹೇಳ್ತಾ ಇರೋದು. ಈ ಕಲ್ಪನೆಗಳನ್ನ ಮಾಡ್ಕೊಳ್ಳೋ ಅಂತ ಯಾರು ಹೇಳಿದ್ದು? ಪ್ರಪಂಚ ಏನಾರು ಹೇಳಿದ್ದ ನೀವ್ ಈ ತರ ಎಲ್ಲ ಕಲ್ಪನೆ ಮಾಡ್ಕೊಂಡು ಅದನ್ನೇ ಆರ್ಡರ್ ಮಾಡಿ ನಿಮಗೆ ಸಿಗತ್ತೆ ಅಂತ? ಇಲ್ಲ. ಸೊ ಈ ತರ ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ಅದಕ್ಕೆ ಅಂಟಾಕೊಂಡ್ಬಿಟ್ಟಿದ್ದೀನಲ್ವಾ, ಅದೇ ಬಂಧನ. ಈ ಬಂಧನದಿಂದ ಮುಕ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾರು ಹೊರಗಡೆಯಿಂದ ಬಂದು ಬಿಡಿಸ್ತಾರ? ದೇವ್ರು ಬಂದು ಬಿಡ್ಸಕ್ಕಾಗತ್ತ? ಇಲ್ಲ. ಈ ಬಂಧನದಿಂದ ಮುಕ್ತಿ ಆಗ್ಬೇಕಾದ್ರೆ ನನಗೆ ವಿವೇಕ ಬರಬೇಕು. ವಿವೇಕದಿಂದ ಇದೇ ವಿಚಾರಗಳು ನನ್ನಿಂದ ವೈರಾಗ್ಯದಿಂದ ಕಳಚ್ಕೊಳ್ತಾ ಹೋಗುತ್ತೆ. ಅಂದ್ರೆ ಬಿಟ್ಟು ಬಿಡ್ತಾ ಇಲ್ಲ. ನಾನೇನೇನೋ ಆಲೋಚನೆಯಲ್ಲಿ ಹೀಗೆ ಸಿಗ್ಬೇಕು ಅನ್ನೋದನ್ನ ಬಿಡ್ತಾ ಇದ್ದೀನಿ ಅಷ್ಟೇ. ನಾನು ಯಾವ್ದನ್ನು ಊಟ ತಿಂಡಿ ಬಿಡ್ತಾ ಇಲ್ಲ. ನನಗೆ ಹೀಗೇ ಬೇಕು ಅನ್ನೋದೇನಿದೆ ಅದನ್ನ ಬಿಡ್ತಾ ಇರೋದನ್ನೇ ವೈರಾಗ್ಯ. ಆ ವೈರಾಗ್ಯ ಬರ್ತಾ 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 ಸಂತೋಷ ತಾನಾಗಿ ತಾನು ಬರುತ್ತೆ. ಕೊನೆಗೆ ಒಂದು ದಿವಸ ನಾವು ಯಾವತ್ತೂ ಚಾಯ್ಸ್ಲೆಸ್ ಆಗಿ ಜೀವನ ಮಾಡ್ತೀವಿ. ಆ ಚಾಯ್ಸ್ಲೆಸ್ ಆಗಿ ಜೀವನ ಮಾಡಿದಾಗ 24/7 ಸಂತೋಷವಾಗಿರ್ಬೋದು. ಸೊ ಚಾಯ್ಸ್ ಫುಲ್ ಆಗಿ ಇರೋದ್ರಿಂದ ನಮ್ಗೆ ಕಷ್ಟ. ಮಾರ್ನಿಂಗ್ ಎದ್ದ ತಕ್ಷಣ ಯಾವುದೋ ಒಂದು ದರ್ಶಿನಿ ಹೋದ್ರೆ ಅಲ್ಲಿರೋದೇ 4 ಐಟಮ್: ಇಡ್ಲಿ, ವಡ, ಖಾರ ಬಾತ್, ಕೇಸರಿ ಬಾತ್. ಸೊ ಈ 4 ಐಟಮ್ ಅಲ್ಲಿ ನಾನು ಡಿಸೈಡ್ ಮಾಡಕ್ಕೆ ಏನ್ ತೊಂದರೆ ಇಲ್ಲ. ಚಕ್ ಅಂತ ಆರ್ಡರ್ ಮಾಡ್ತೀನಿ, 10 ನಿಮಿಷದಲ್ಲಿ ತಿಂದ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಅದೇ ಫೈನ್ ಡೈನ್ ರೆಸ್ಟೋರೆಂಟಿಗೆ ಹೋಗಿ ಬ್ರೇಕ್ಫಾಸ್ಟಿಗೆ ಕೂತ್ಕೊಂಡ್ರೆ ಅವನೊಂದು ಮೆನು ಕಾರ್ಡ್ ಕೊಡ್ತಾನೆ. ನಿಮ್ಗೆ ಚಾಯ್ಸ್ ಸಿಕ್ಕಾಪಟ್ಟೆ ಚಾಯ್ಸ್ ಆಯ್ತು. ನೀವು 4 ಜನ ಹೋಗಿದ್ರೆ 4 ಜನದ ಚಾಯ್ಸ್ಗಳು ಬೇರೆ ಬೇರೆ ಚಾಯ್ಸ್ಗಳಿದ್ದು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋದು ಕಷ್ಟ. ಸೊ ನೀವು ಎಲ್ಲಾರು ಒಂದೊಂದನ್ನು ಬೇರೆ ಬೇರೆ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ರು ಅದೆಲ್ಲ ನೀವು ಬೇಕಾಗಿರೋ ಕ್ವಾಲಿಟಿ ಟೇಸ್ಟ್ ಅಲ್ಲಿ ಸಿಗುತ್ತೆ ಅಂತೇನಿಲ್ಲ. ಹಾಗಾದ್ರೂ ಸಾವಿರಾರು ರೂಪಾಯಿ ಕೊಟ್ಟು ಬೈಕೊಂಡು ಬೇಜಾರು ಮಾಡ್ಕೊಂಡು ತಿಂಡಿ ತಿಂದಲೇನೆ ಅದ ಬಿಟ್ಟು ಬರ್ತೀವಿ. ಚಾಯ್ಸ್ ಜಾಸ್ತಿ ಆಗ್ತಿದ್ದ ಹಾಗೇನೆ ಸಂತೋಷ ಸಿಗತ್ತೆ ಅಂತ ಅನ್ನೋದು ನಮ್ಮ ಮನಸ್ಸಿನ ಕಲ್ಪನೆ, ನಮ್ಮ ಮನಸ್ಸಿನ ಅಹಂಕಾರದ ದ್ಯೋತಕ. ನಮ್ಮ ಅಹಂಕಾರದಲ್ಲಿ ನನಗೆ ಏನ್ ಬೇಕಾದ್ರೂ ಸಿಗತ್ತೆ ಅನ್ನೋ ದ್ಯೋತಕ. ಸೊ ಆ ಚಾಯ್ಸ್ಲೆಸ್ ಆಗಿ ಜೀವನ ಮಾಡೋದ್ರಿಂದ ದರ್ಶಿನಲ್ಲಿ ಏನು ಚಾಯ್ಸ್ ಇಲ್ಲ. 4 ಜನ ಹೋದ್ರೆ ಚೆಕ್ ಅಂತ ತಿನ್ಕೊಂಡು ಬರ್ಬೋದು. ಯಾಕೆಂದ್ರೆ ಚಾಯ್ಸ್ಲೆಸ್ ಲಿವಿಂಗ್, ಚಾಯ್ಸ್ಫುಲ್ ಲಿವಿಂಗ್. ಸೊ ನಮ್ಮ ಮನೆ ಬೀರು ತುಂಬಾ ಬಟ್ಟೆಗಳಿದೆ, ವಾರ್ಡ್ರೋಬ್ಗಳು ಸಾಕಾಗ್ತಾ ಇಲ್ಲ, ಇನ್ನೊಂದೆರಡು ವಾರ್ಡ್ರೋಬ್ ಮಾಡಿಸ್ತೀವಿ, ಇನ್ನೊಂದೆರಡು ರೂಮ್ ಮಾಡಿಸ್ತೀವಿ, ಮಾಡಿ ಮೇಲೆ ಕಟ್ಟಿಸ್ತೀವಿ. ಯಾತಕ್ಕೆ ಅಂದ್ರೆ ನಮ್ಮ ಚಾಯ್ಸ್ಗಳು ಅಷ್ಟೊಂದು ಬಟ್ಟೆಗಳನ್ನ ಇಟ್ಕೊಂಡಿದೀವಿ. 1 ವಾರ್ಡ್ರೋಬ್ ಆಯ್ತು, 2 ಆಯ್ತು, 3 ಆಯ್ತು. ಒಡವೆಗಳನ್ನ ಅಷ್ಟು ಇಟ್ಕೊಂಡಿದೀವಿ, ಜನಗಳನ್ನ ಅಷ್ಟು ಇಟ್ಕೊಂಡಿದೀವಿ, ವಿಷಯಗಳನ್ನ ಅಷ್ಟು ಇಟ್ಕೊಂಡಿದೀವಿ. ಚಾನಲ್ಗಳಂತೂ ಕೇಳೋ ಗೋಜೆ ಇಲ್ಲ. ಯಾವ ಚಾನಲ್ ಹಾಕೊಂಡ್ರು ಸಮಾಧಾನ ಇಲ್ಲ. ಟಕ 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 ಅಂತ ಅನಿಸ್ತಾ ಇದೀವಿ. ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ಸುಮ್ನೆ ಬೆರಳಲ್ಲಿ ಹಿಂಗೆ ಅಂತ ಇದೀವಿ. ಏನ್ ನೋಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ನನಗ್ ಬೇಕಾದ ಚಾಯ್ಸ್ನ ಅಲ್ಲಿ ಯಾರು ಆರ್ಡರ್ ಮಾಡಿ ತಂದ್ಕೊಡೋರಿಲ್ಲ ಹೊರಗಡೆ ಪ್ರಪಂಚದಲ್ಲಿ. ನನಗೇನ್ ಬೇಕು ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ಈ ತೊಳಲಾಟದಲ್ಲಿ ಜೀವನ ಮಾಡ್ತಾ ಇರೋದ್ರಿಂದ ಸಂತೋಷ ಮಾಯ ಆಗಿದೆ. ಈ ಸಂತೋಷ ಮಾಯ ಆಗಿರೋದನ್ನ ನಾನು ವಾಪಸ್ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ಅಥರ್ವ ಶೀರ್ಷ ಮಾಡಿ ಈ ಬ್ರಹ್ಮಜ್ಞಾನ ಪಡ್ಕೊಂಡ್ರೆ ಅವನಿಗೆ ಯಾವುದೇ ಅಡಚಣೆಗಳು, ಅವನ ಕಾನ್ಶಿಯಸ್ನೆಸ್, ಅವನ ಅವೇರ್ನೆಸ್ ಯಾವಾಗ್ಲೂ ಇಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಇರ್ತಾನೆ. ನಾವು ಯಾವಾಗ್ಲೂ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಇರಲ್ಲ. ನಾವು
ಈಗ ತಕ್ಷಣ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಮುಂದೆ ಆಗೋದು ಯಾವ್ದನ್ನೋ ಮಾತಾಡ್ತಾ ಇದೀವಿ ಊಹೆ ಮಾಡ್ಕೊಂಡು, ಅಥವಾ ಹಿಂದೆ ಆಗಿದ್ದು ಯಾವುದೋ 10 ವರ್ಷ 20 ವರ್ಷದ ಕೆಳಗೆ ಆಗಿದ್ದನ್ನ ಜ್ಞಾಪಿಸ್ಕೊಂಡು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಹತ್ತು ಕರೆದು ನಕ್ಕು ಸಂತೋಷ ಏನೇನೋ ಮಾಡ್ತಾ ಇದ್ದೀವಿ. ಹಿಂದನ್ನ ಜ್ಞಾಪಿಸ್ಕೊಂಡ್ರೆ ಏನು ಆಗಕ್ ಸಾಧ್ಯ ಇಲ್ಲ. ಹಿಂದೆ ಆಗಿ ಹೋಗಿದೆ, ಅದನ್ನೇ ಚೇಂಜ್ ಮಾಡಕ್ ಆಗಲ್ಲ. ಮುಂದೆ ಬರೋದು ನಿಮ್ಗೆ ಹೀಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಂದದ್ದನ್ನ ಬಂದ ಹಾಗೆ ತೀರಿಸಬೇಕು. ಅದನ್ನು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ವರ್ತಮಾನದಲ್ಲಿ ವಾಸ್ತವತೆಯಲ್ಲಿ ಬದುಕೋದೇ ಜೀವನ. ಆ ಬದುಕೋದನ್ನ ಕಲ್ತೋನಿಗೆ ಬ್ರಹ್ಮಜ್ಞಾನ ಬರುತ್ತೆ. ಆ ಬ್ರಹ್ಮಜ್ಞಾನ ಅಂತಂದ್ರೆ 24 ಗಂಟೆನೂ ಆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇದ್ರೆ ನಿಮಗೆ ನನಗೆ ಈ ತರ ಬೇಕು ಮಸಾಲೆ ದೋಸೆ ಅಂತ ಅನ್ಬೇಕಾದ್ರೆ, ನೀವು ಈ ತರ ಅಂತ ಹೇಳಬೇಕಾದ್ರೆ ನೀವು ಆಲ್ರೆಡಿ ಪಾಸ್ಟ್ ಟೆನ್ಸ್ ಇಂದ ನಿಮ್ಮ ಭೂತಕಾಲದ ಎಕ್ಸ್ಪೀರಿಯನ್ಸ್ ನ ತಗೊಂಡು ಪ್ರೆಸೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅದು ಬಿಟ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಈಗ ಹೋಟ್ಲಿಗೆ ಹೋಗಿದ್ವಿ, ದೋಸೆ ಆರ್ಡರ್ ಮಾಡಿದ್ವಿ, ಬರುತ್ತೆ, ತಿಂತೀವಿ. ಸೊ ಯಾವ ತರದ ಕಲ್ಪನೆ ಇಲ್ದಲೇ ಇದ್ರೆ ಈ ದೋಸೆ ನಿಜವಾಗ್ಲೂ ಚೆನ್ನಾಗಿದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಮ್ಗೇನಾಗುತ್ತೆ, ಈ ವಾಸ್ತವದಲ್ಲಿ ಇರ್ತಾ ಇದ್ದಾಗ ನಮ್ಗೆ ಮನಸ್ಸಿಗೆ ಹೆಚ್ಚಿಗೆ ಕೆಲಸ ಆಗಲ್ಲ. ನಾವು ಪಾಸ್ಟ್ ಅಲ್ಲಿ ಇರ್ಬೇಕಾದ್ರೆ ಹಳೆಯದನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು. ಅದನ್ನೆಲ್ಲದನ್ನ ಫೈಲ್ ನ ಓಪನ್ ಮಾಡ್ಬೇಕು. ಆ ಓಪನ್ ಮಾಡಿ ಮನಸ್ಸಿನಲ್ಲಿ ಡೈಲಾಗ್ ಎಲ್ಲ ಹೇಳ್ಕೋಬೇಕು. ಆಮೇಲೆ ಅದನ್ನ ಆರ್ಡರ್ ಮಾಡ್ಬೇಕು. ಸೊ ಫ್ಯೂಚರಿಸ್ಟಿಕ್ ಆಗಿ ಭಯ ಆಗುತ್ತೆ. ಪಾಸ್ಟ್ ಅಲ್ಲಿ ನಮ್ಗೆ ಬೇಜಾರಾಗುತ್ತೆ, ವರಿ ಆಗುತ್ತೆ. ನಮ್ಗೆ ಆಗೋದೇನೆ ಪಾಸ್ಟ್ ಅಲ್ಲಿ ಇದ್ದಾಗೆಲ್ಲ ಒಂದು ಸಂತೋಷ ಆಗುತ್ತೆ ಅಂತ ಅಂದ್ಕೊಂಡಿದೀವಿ. ಪಾಸ್ಟ್ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಸಂತೋಷ ಏನಾಗಲ್ಲ. ಸಂತೋಷನೂ ಆಗುತ್ತೆ. 100 ಗಂಟೆನಲ್ಲಿ 1 ಗಂಟೆ ಸಂತೋಷ ಆಗುತ್ತೆ. 99 ಗಂಟೆ ನಮ್ಗೆ ವರಿ. ಯಾಕೆ ಅಂದ್ರೆ ಅಯ್ಯೋ ಯಾವ್ದೋ ಸರಿ ಹೋಗ್ಲಿಲ್ಲ ನನ್ನ ಜೀವನದಲ್ಲಿ, ನನ್ನ ಹಣೆ ಬರನೇ ಇಷ್ಟು. ಸೊ ಇಷ್ಟೇ ಮಾತಾಡ್ಕೊಳ್ಳೋದು ನಾವು. ಪಾಸ್ಟ್ ಬಗ್ಗೆ ಮಾತಾಡಿದ್ರೆ 1 ಗಂಟೆ ನಾವು ಖುಷಿಯಾಗಿರೋದು ಮಾತಾಡಿದ್ರೆ 99% ಖುಷಿ ಇಲ್ದಲೇ ಇರೋದ್ರನ್ನೇ ಜ್ಞಾಪಿಸ್ಕೊಂಡು ನಮ್ಮ ಹಣೆ ಬರನೇ ಇಷ್ಟು, ನನಗೇನು ಬರೀ ದುಡ್ಡಿತ್ತು ನಮ್ಮ ಅಪ್ಪನ ಮನೇಲಿ ಅಂತ ಒಬ್ರು ಹೇಳಿದ್ರೆ, ಅಯ್ಯೋ ದುಡ್ಡು ಇರ್ಲಿಲ್ಲ ರೀ ನಮ್ಮ ಮನೇಲಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು, ಆದ್ರೆ ದುಡ್ಡೇ ಇರ್ಲಿಲ್ಲ. ಸೊ ಈ ತರ ಗ್ಯಾಪ್ಗಳನ್ನೇ ಜ್ಞಾಪಿಸ್ಕೊಂಡು ಕೊರಗ್ತಾ ಇರ್ತೀವಿ. ಇದ್ದವ್ರ ಒಂಥರ, ಇಲ್ದಲೇ ಇದ್ದವ್ರ ಒಂಥರ. ಸೊ ಹಾಗಾಗಿ ಸಂತೋಷ ಮಾಯ ಆಗಿರುತ್ತೆ. ಪಾಸ್ಟ್ ಎಲ್ಲ ಹೋದಾಗ ಎಲ್ಲದುವೆ ನಮಗೆ ಸಂತೋಷ ಆಲ್ರೆಡಿ ಒಂದ್ಸಲ ಅನುಭವ ಆಗಿದೆ. ತಿರ್ಗಾ ಅದನ್ನೇ ಜ್ಞಾಪಿಸ್ಕೊಳ್ಳೋದು ಯಾಕೆ? ಒಳ್ಳೇದೇ ಆಗ್ಲಿ, ಸಂತೋಷದ್ದೇ ಆಗ್ಲಿ, ದುಃಖದ್ದೇ ಆಗ್ಲಿ ಜ್ಞಾಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಕೊಟ್ಟಿರೋ ಜೀವನನ ಈಗ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಈ ವರ್ತಮಾನದ ಗಳಿಗೆ ಏನಿದೆ ಆ ಗಳಿಗೆನ ಅನುಭವಿಸೋದಕ್ಕೆ ಕೊಟ್ಟಿರೋದು. ನಾವು ಜೀವನ ಪೂರ್ತಿ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಬದುಕೋದೇ ಇಲ್ಲ. ಬರೀ ಪಾಸ್ಟ್ ಅಲ್ಲೇ ಬದುಕ್ತಾ ಇರ್ತೀವಿ, ಇಲ್ಲೇ ಫ್ಯೂಚರ್ ಅಲ್ಲಿ ಬದುಕ್ತಾ ಇರ್ತೀವಿ. ಫ್ಯೂಚರ್ ಎಲ್ಲಾವುದು ಭಯ ಆಗುವಂಥದ್ದು, ಫಿಯರ್ ಹುಟ್ಟಿಸುವಂಥದ್ದು. ಯಾಕೆಂದ್ರೆ ಹಾಗಾಗ್ದಲೇ ಇದ್ರೆ, ಹೀಗಾಗ್ದಲೇ ಇದ್ರೆ ಅಂತ ನಾವು ಭಯದಲ್ಲಿ, ಆತಂಕದಲ್ಲೇ ಬದುಕ್ತಾ ಇರ್ತೀವಿ. ಈ ಭಯ, ಆತಂಕ, ಹಿಂದಿನ ವರಿ, ಬೇಜಾರು ಇದೆಲ್ಲದನ್ನು ತೆಗಿಬೇಕಾದ್ರೆ ಯಾರು ಹೊರಗಿನಿಂದ ಬಂದು ಡಾಕ್ಟರ್ಗಳು, ಔಷಧಿ, ಕೌನ್ಸಿಲರ್ಗಳು ಬಂದು ಮಾಡಕ್ಕಾಗತ್ತಾ? ಆಗಲ್ಲ. ಸೊ ಹಾಗಾಗಿ ವೇದಾಂತಕ್ಕೆ ಬಂದಾಗ ಏನಾಗುತ್ತೆ, ಈ ಪ್ರಜ್ಞೆ ಹೆಚ್ಚಾಗುತ್ತೆ. ಈ ಪ್ರಜ್ಞೆ ಹೆಚ್ಚಾಗತ್ತಾಗ ಏನಾಗುತ್ತೆ, ಸರ್ವತ ಸುಖಮೇದತಿ ಅಂತ ಹೇಳ್ತಾರೆ. ಈ ಪ್ರಜ್ಞೆ ಹೆಚ್ಚಾಗ್ತಾ ಎಲ್ಲ ಕಡೆಯಿಂದನೂ ಸಂತೋಷ, ಎಲ್ಲೆಲ್ಲಿ ನೋಡಿದ್ರು ಸಂತೋಷ ಆಗ್ತಾ ಹೋಗುತ್ತೆ. ಸೊ ಅದು ಒಂದು ಸ್ಪೆಷಾಲಿಟಿ. ಅದಾದ್ಮೇಲೆ ಏನಾಗುತ್ತೆ, ಪಂಚ ಮಹಾಪಾಪಾತ್ ಪ್ರಮುಚ್ಯತೆ ಅಂತ ಹೇಳಿದರು. ಸೊ ಈ ವೇದಾಂತದಲ್ಲಿ ಮತ್ತು ಮನುಸ್ಮೃತಿ ಅಂತ ಹೇಳಿದ್ದಾರೆ. ಆ ಮನುಸ್ಮೃತಿನಲ್ಲಿ ಪಂಚ ಮಹಾಪಾಪಗಳನ್ನ ಮಾಡೋದ್ರಿಂದ ಮನಸ್ಸಿಗೆ ಸಮಾಧಾನ ಇಲ್ಲ. ನಾವು ಮಹಾಪಾಪಗಳನ್ನು ಮಾಡೇ ಇಲ್ಲ ಅಂತ ಅನ್ನೋಕೆ ಇಲ್ಲ. ನಾವು ಕಾಯ ವಾಚ ಮನಸ್ಸ, ನಾವು ಕೆಲಸ ಕೃತಿನಲ್ಲಿ ಮಾಡದಲ್ಲೇ ಇರ್ಬೋದು, ಯಾರಿಗೋ ಹೊಡಿದಲ್ಲೇ ಇರ್ಬೋದು. ಸೊ ಆದ್ರೆ ಬಾಯಲ್ಲಿ ಮಾತಾಡಿ ಯಾರಿಗೋ ನೋವು ಮಾಡಿರ್ಬೋದು. ಇಲ್ಲ ನಾನು ಮಾತಾಡೋದ್ರೊಳಗೂ ಕಂಟ್ರೋಲ್ ಮಾಡ್ಕೊಂಡಿದೀನಿ ಅಂತಂದ್ರೆ ಮನಸ್ಸಿನಲ್ಲಿ ಶಾಪ ಹಾಕ್ತಾ ಇರ್ಬೋದು. ಸೊ ಹಾಗಾಗಿ ಪಾಪ ಮಾಡ್ತಾನೆ ಇರ್ತೀವಿ.
ಸೊ ಈ ಕಾಯ ವಾಚ ಮನಸ್ಸ ಪಾಪ ಮಾಡದಲೇ ಇರಬೇಕಾದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾನು ಅವ್ರು ಹೀಗಿರಬೇಕು ಅಂತ ಹೇಳೋದಕ್ಕೆ ನಾನು ಯಾರು? ಈ ಸನ್ನಿವೇಶ ಹೀಗೆ ಇರಬೇಕು ಅಂತ ಹೇಳೋದಕ್ಕೆ ನಾನು ಯಾರು? ಸೊ ಹಾಗೆ ಇರೋದ್ರಿಂದನೇ ನಮ್ಗೆ ಯಾವ್ದ್ರಿಂದನೂ ಸಂತೋಷ ಸಿಗೋಲ್ಲ. ಸೊ ಈ ಪಂಚ ಮಹಾಪಾಪ ಅಂತಂದ್ರೆ ಏನ್ ಹೇಳಿದ್ದಾರೆ? ಪರಹಿಂಸೆ ಅನ್ನೋದು ಒಂದು ಪಾಪ. ಆಮೇಲೆ ಈ ಭೋಜನ, ಪರಭೋಜನ ಅಂತ ಹೇಳ್ತಾರೆ. ಅಂದ್ರೆ ತಿನ್ನಬಾರದ ಕಡೆಯಲ್ಲಿ ತಿನ್ನಬಾರದನ್ನ ತಿಂದು ಮಾಡುವಂಥದ್ದು ಒಂದು ಪಾಪ. ಸೊ ನಮ್ಮ ಮನಸ್ಸಿಗೆ ನಾವು ಪಾಪ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ಬೇಕಾದ್ರೆ ಇದನ್ನ ಪಂಚ ಮಹಾಪಾಪ ಪ್ರಮುಚ್ಯತೆ ಅಂತ ಹೇಳಿದ್ದಾರೆ. ಒಂದು ಪರಹಿಂಸೆ, ಇನ್ನೊಂದು ಪರಭೋಜನ, ಇನ್ನೊಂದು ಪರಸ್ತ್ರೀ ಗಮನ. ಅಂತಂದ್ರೆ ನಾವು ವ್ಯಭಿಚಾರ ಅಂತಂದ್ರೆ ಫಿಸಿಕಲ್ ಆಗಿ, ಸೆಕ್ಷುಯಲ್ ಆಗಿ ಒಬ್ರು ದೇಹ ಇನ್ನೊಬ್ರು ದೇಹ ಅನುಭವಿಸೋದನ್ನೇ ವ್ಯಭಿಚಾರ ಅಂತ ಹೇಳೋದಿಲ್ಲ. ಮಾತಲ್ಲಿ ಜೋಕ್ ಮಾಡ್ಕೊಂಡಿದ್ದು ಮಾಡಿದ್ರು ಅದು ವ್ಯಭಿಚಾರನೇ. ಅಥವಾ ಮನಸ್ಸಿನಲ್ಲೇನೇನೆ ಕಲ್ಪನೆ ಮಾಡ್ಕೊಂಡಿದ್ರು ಮನೋವ್ಯಭಿಚಾರ ಮಾಡ್ತಾ ಇದ್ರು. ಸೊ ಕಾಯ, ವಾಚ, ಮನಸ್ಸ ಮೂರ್ ಕಡೆನೂ ಈ ಪರಸ್ತ್ರೀ ಗಮನನ ಬಿಡಬೇಕು ಅಂತ. ಸ್ಥೇಯ ಅಂತಂದ್ರೆ ಕಳ್ಳತನ, ನಾಲ್ಕನೇದನ್ನ ಹೇಳಿದ್ದಾರೆ. ಸೊ ಈ 4 ಪಾಪಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಈ 4 ಪಾಪ ನಾವು ಮಾಡ್ತಾ ಇಲ್ಲ ಸರ್, ಬಿಟ್ಬಿಟ್ಟಿದೀವಿ, ಇದೆಲ್ಲದನ್ನು ನಾವು ಮುಂದುವರೆದಿದ್ದೀವಿ, ಇದೆಲ್ಲ ಬಿಟ್ಟಿದೀವಿ. ಯಾವ್ಯಾವ್ದು? ಪರಹಿಂಸೆ, ಪರಭೋಜನ, ಪರಸ್ತ್ರೀ ಗಮನ, ಸ್ಥೇಯ ಅಂದ್ರೆ ಕಳ್ಳತನ ಮಾಡೋದು. ಕಳ್ಳತನ ಅಂತಂದ್ರೆ ವಸ್ತುಗಳನ್ನೇ ಕದಿಬೇಕು ಅಂತೇನಿಲ್ಲ. ಯಾರದ್ದೋ ಕ್ರೆಡಿಟ್ ನಾನು ಕದೀತಾ ಇದ್ದೀನಿ. ನಾನು ಯಾರದೋ ಒಂದು ಕೆಲಸನ ಮಾಡೋದನ್ನ ನೋಡಿ ಕಲ್ತ್ಕೊಂಡು ಅದು ನಾನೇ ಕಲ್ತಿದ್ದು, ನಂದೇ ಇದು ಅಂತ ಹೇಳ್ಕೊಡುವಂಥದ್ದು. ಸೊ ಈ ತರದ ಕಳ್ತನ ಇರುತ್ತೆ. ಸೊ ಯಾವ್ದು ಒಳ್ಳೇದಾಗಿ ಯಾರು ಹೊಗಳ್ತಾ ಇದ್ರೆ ಬೇರೆಯವ್ರದ್ದು ಕೆಲಸನ ಅದನ್ನ ನಾನ್ ಮಾಡಿದ, ಅವ್ರು ಇಲ್ದಲೇ ಇದ್ರೆ ಅದನ್ನ ನಾನೇ ಮಾಡಿದ್ದು ಅಂತ ಹೇಳಿ ಮಾಡುವಂತ ಕಳ್ಳತನ. ಈ ತರದ್ದು ಇಲ್ಲ, 4 ಮಾಡ್ತಾ ಇಲ್ಲ ಅಂತಂದ್ರೆ ಈ 4 ಮಾಡ್ತಾ ಇರೋರ ಸಂಘ ಮಾಡಿದ್ರೆ ಪರಸಂಗ ಅಂತ ಹೇಳ್ತಾರೆ. ಸೊ ಇದು ಮಾಡೋದನ್ನ ಸೇರಿ 5 ಪಂಚ ಮಹಾಪಾತಕಗಳು, ಪಂಚ ಮಹಾಪಾಪಗಳು ಇದನ್ನ ಹೇಳ್ತಾನೆ. ಸೊ ಇದನ್ನ ಮಾಡಬಾರ್ದು ಅಂತ. ಆದ್ರೆ ಈ ಚಾಂದೋಗ್ಯ ಉಪನಿಷತ್ತಲ್ಲಿ ಈ ಬ್ರಹ್ಮಹತ್ಯೆ, ಬ್ರಹ್ಮಚಾರಿಯಿಂದ ಕೆಡೋದು, ಈ ತರದನ್ನ ಬೇರೆ ಬೇರೆ ತರ ಹೇಳಿದ್ದಾರೆ. ಆದ್ರೆ ಮುಖ್ಯವಾಗಿ ಅದ್ರ ಹಿಂದಿರೋ ಅಂಶ ಇಷ್ಟೇನೆ: ಪರಹಿಂಸೆ, ಪರಭೋಜನ, ಪರಸ್ತ್ರೀ ಗಮನ. ಪರಸ್ತ್ರೀ ಗಮನ ಅಂದ್ರೆ ಬರೀ ಗಂಡಸರಿಗೆ ಮಾತ್ರ ಅಂತಲ್ಲ, ಪರಪುರುಷ ಗಮನನೂ ಇರಬಾರ್ದು. ಸೊ ಸ್ಥೇಯ, ಕಳ್ಳತನ. ಇದ್ 4 ನಾನು ಮಾಡೋದನ್ನ ಬಿಟ್ಟಿದ್ದೀನಿ. ಆದ್ರೆ ಏನ್ ಮಾಡ್ಲಿ, ಯಾರೋ ಈ ತರದವ್ರೊಬ್ರು ಫ್ರೆಂಡ್ ಇದ್ದಾರೆ, ಅವ್ರ ಜೊತೆ ಸಂಘದಲ್ಲಿ ಇದೀನಿ ನಾನು, ಅವ್ರ ಪಾಪ ಅವ್ರು ಮಾಡ್ಕೋತಾ ಇದ್ದಾರೆ, ನನಗೇನ್ ಆಗ್ತಾ ಇಲ್ಲ. ಆದ್ರೆ ನನ್ನ ಮನಸ್ಸು ಅವ್ರ ಜೊತೆ ಹೋಗೋದ್ರಿಂದ ಅದೆಲ್ಲ ನನ್ನ ಮನಸ್ಸು ಹಾಳಾಗೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಪರಸಂಗ ಮಾಡದಲೇ ಇರೋದನ್ನ ಈ ಪಂಚ ಮಹಾಪಾತಕಗಳು ಅಂತ ಏನ್ ಹೇಳಿದ್ದಾರೆ ಅದನ್ನ ಮಾಡಬಾರದು ಅಂತ. ಅದಕ್ಕೆ ಏನ್ ಹೇಳ್ತಾರೆ, ನಾನ್ ಮಾಡ್ಬಾರ್ದು ಅಂತಂದ್ರೆ ಆಗಲ್ವಾ? ಅದಕ್ಕೋಸ್ಕರ ಈ ಗಣಪತಿ ಅಥರ್ವ ಶೀರ್ಷನ ಓದ್ತಾ 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 ಈ ಪಂಚ ಮಹಾಪಾಪಗಳನ್ನ ಮಾಡಿಸೋದಿಲ್ಲ ನನ್ನ ಕೈಲಿ, ಪ್ರಜ್ಞಾವಂತಿಕೆ ಬರುತ್ತೆ. ಹಾಗಾಗಿ ಈ ಪ್ರಜ್ಞಾವಂತಿಕೆಯಿಂದ ಈ ಪಂಚ ಮಹಾಪಾಪಗಳನ್ನು ಮಾಡೋದು ನನ್ನಿಂದನೇ ಕಡಿಮೆ ಆಗುತ್ತೆ, ಅದರಷ್ಟೇ ಕಡಿಮೆ ಆಗುತ್ತೆ. ಈ ಗಣಪತಿ ಅಥರ್ವ ಶೀರ್ಷ ಹೇಳೋದ್ರಿಂದ ಕಡಿಮೆ ಆಗುತ್ತೆ ಅಂತ. ಸಾಯಮದೀಯಾನೋ ದಿವಸ ಕೃತಂ ಪಾಪಂ ನಾಶಯತಿ. ಸಾಯಂಕಾಲ ಒಂದೇ ಒಂದು ಹೊತ್ತು ಹೇಳ್ಕೊತಾ ಇದ್ದೀನಿ ಗಣಪತಿ ಅಥರ್ವ ಶೀರ್ಷ ಅಂತಂದ್ರೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ, ಹಗಲೊತ್ತಲ್ಲಿ ಮಾಡಿದ ಪಾಪ ಎಲ್ಲವೇ ನಾಶ ಆಗುತ್ತೆ. ಇವತ್ತು ಬೆಳಗ್ಗೆ ನಾನು ಏನೇನ್ ಪಾಪ ಮಾಡಿದ್ ಬೆಳಗ್ಗೆ ಸಾಯಂಕಾಲ ತನಕ ಆ ಪಾಪ ಎಲ್ಲ ನಾಶ ಆಗುತ್ತೆ. ಪ್ರಾತರದೀಯಾನೋ ರಾತ್ರಿ ಕೃತಂ ಪಾಪಂ ನಾಶಯತಿ. ನಾನು ಬೆಳಗಾಗಿದ್ದು ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ, ರಾತ್ರಿಯವರೆಗೂ ಬೆಳಕರವರೆಗೂ ಏನೇನ್ ಪಾಪ ಮಾಡಿದೀನೋ ಆ ಪಾಪ ಎಲ್ಲ ನಾಶ ಆಗುತ್ತೆ. ಸಾಯಂ ಪ್ರಾತಃ ಪ್ರಯುಂಜಾನೋ ಪಾಪೋ ಭವತಿ. ಅಂದ್ರೆ ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಯಾವಾಗ್ಲೂ ಇದನ್ನ 3 ಸಲನೂ ಹೇಳ್ಕೊಳ್ತಾ ಇದ್ರೆ ಇದು ಪಾಪೋ ಭವತಿ. ಒಂದು ದಿವಸದಲ್ಲಿ ಏನೇನು ಪಾಪಗಳನ್ನು ಮಾಡಿದೀವಿ ಆ ಎಲ್ಲ ಪಾಪನೂ ನಾಶ ಆಗುತ್ತೆ ಅಂತ.
ಸರ್ವತ್ರಾಧೀಯಾನೋಪವಿಘ್ನೋ ಭವತಿ. ಅಂದ್ರೆ ಯಾವಾಗ್ಲೂ ಹೇಳ್ಕೊಳ್ತಾ ಇದ್ರೆ ನನ್ನ ಕೈಲಿ ಕೆಟ್ಟ ಕೆಲಸ ಆಗೋದೇ ಇಲ್ಲ, ನನಗೆ ವಿಘ್ನಗಳು ಬರಲ್ಲ, ನಾನು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಸಾಧನೆ ಮಾಡೋದಕ್ಕೆ ಅನುಕೂಲಕರವಾದ ಸನ್ನಿವೇಶಗಳು ಬಂದು ನಾನು ಎಲ್ಲಾದ್ರೊಳಗೂ ಸಕ್ಸಸ್ಫುಲ್ ಆಗಿ ಆಗ್ತೀನಿ. ಸೊ ಎಲ್ಲ ಸಕ್ಸಸ್ಫುಲ್ ಆದ್ರೆ ಏನಾಗುತ್ತೆ? ಧರ್ಮಾರ್ಥ ಕಾಮ ಮೋಕ್ಷಂಚ ವಿಂದತಿ. ಸೊ ಚತುರ್ವಿಧ ಫಲ ಪುರುಷಾರ್ಥಗಳು ನಮ್ಗೆ ಲಭ್ಯ ಆಗುತ್ತೆ. ಅಂತಂದ್ರೆ ನಾವು ಮಾಡೋದೆಲ್ಲ ಧರ್ಮಾರ್ಥ ಕಾಮ ಮೋಕ್ಷ. ನಮ್ಮ ಗೋಲ್ ಏನಪ್ಪಾ ಜೀವನದಲ್ಲಿ ಅಂತಂದ್ರೆ, ಪ್ರಾಣಿಗಳಿಗೆ ಈ ಗೋಲ್ ಇಲ್ಲ. ನಮಗೆ ವಿಲ್ ಪವರ್ ಕೊಟ್ಟಿರೋದ್ರಿಂದ ವಿಲ್ ಪವರ್ ಅಲ್ಲಿ ನಾನು ಸುಮ್ಮನೆ ಮಾಡಬಾರದ ಕೆಟ್ಟ ಪಾಪಗಳನ್ನ ಮಾಡ್ತಾ ಇರೋದನ್ನ ಬಿಟ್ರೆ, ಅದಕ್ಕೋಸ್ಕರ ಒಂದು ಗೋಲ್ ಸೆಟ್ಟಿಂಗ್ ಮಾಡಿದ್ದಾರೆ. ಸೊ ಒಬ್ಬ ಮನುಷ್ಯ ಹುಟ್ಟಿದ್ರೆ ಅವನಿಗೆ ಆಸೆಗಳಿರುತ್ತೆ. ಕಾಮ ಪೂರೈಸ್ಕೊಳ್ಳೋದಕ್ಕೆ ದುಡ್ಡು ಬೇಕು. ಹಾಗಾಗಿ ದುಡ್ಡು ದುಡಿಬೇಕಾಗುತ್ತೆ. ದುಡ್ಡು ದುಡಿದ ಮೇಲೆ ಎಲ್ಲಾ ತರದ ಕಾಮಗಳನ್ನು ಈಗ ಯಾವುದು ಧರ್ಮ ಸಮ್ಮತವಾದ ಕಾಮನೆಗಳನ್ನು ಮಾತ್ರ ಪೂರೈಸ್ಕೋಬೇಕು. ಅಧರ್ಮವಾಗಿದೆ ಅಂತ ಗೊತ್ತಿದ್ರು ತಿನ್ನಬಾರ್ದು ನಿಮ್ಮಲ್ಲಿ ಅಂತಂದ್ರೆ ತಿಂತೀವಿ, ಕುಡಿಬಾರ್ದು ಅಂದ್ರೆ ಕುಡಿತೀವಿ, ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇರಬಾರ್ದು ಅಂದ್ರೆ ಮಾಡ್ತೀವಿ, ಪ್ರಾಣಿ ಹಿಂಸೆ ಮಾಡಬಾರ್ದು ಮಾಡ್ತೀವಿ. ಎಲ್ಲಾವುದು ಮಾಡ್ತಾ ಇದ್ರೆ ದುಡ್ಡಿದೆ, ನನ್ನ ಹತ್ರ ಏನು ಬೇಕಾದಷ್ಟು ಯಾರನ್ನೇನ್ ಕೇಳ್ಬೇಕಾ ಅಂತ ಮಾಡ್ತಾ ಇದ್ರೆ ಏನಾಗುತ್ತೆ? ಸೊ ಈ ಧರ್ಮಾರ್ಥ ಕಾಮ ಮೋಕ್ಷಗಳು ಲಭಿಸೋದಕ್ಕಾಗಲ್ಲ. ಕಾಮ ಅರ್ಥ. ಸೊ ನನ್ನ ಕಾಮನೆಗಳನ್ನ ಸರಿಯಾದ ರೀತಿನಲ್ಲಿ ಅರ್ಥ ಸಂಪಾದನೆ, ದ್ರವ್ಯ ಸಂಪಾದನೆ, ಹಣ ಸಂಪಾದನೆ ಮಾಡಿ ನನ್ನ ಸರಿಯಾದ ಕಾಮನೆಗಳನ್ನ ಯಾವ ತರದ ಧರ್ಮ ಸಮ್ಮತವಾಗಿ ದುಡಿಬೇಕು, ಧರ್ಮ ಸಮ್ಮತವಾಗಿ ಕಾಮನೆಗಳನ್ನ ಪೂರೈಸ್ಕೋಬೇಕು. ಸೊ ಆದ್ಮೇಲೆ ನನಗೆ ಅವಾಗ ಏನಾಗುತ್ತೆ? ಧರ್ಮ ಅರ್ಥ ಕಾಮ ಆ ಒಂದು ವೇದಾಂತ ಏನ್ ಹೇಳಿದೆ ಆ ರೀತಿನಲ್ಲಿ ಜೀವನ ಮಾಡೋದ್ರಿಂದ ಮೋಕ್ಷಂ ಲಭತಿ. ಧರ್ಮಾರ್ಥ ಕಾಮ ಮೋಕ್ಷಂಚ ವಿಂದತಿ. ಹಾಗಾಗಿ ನನಗೆ ಮೋಕ್ಷ ಸಿಗುತ್ತೆ. ಬರೀ ಒಂದು ಯಾವ್ದು ಗಣಪತಿ ಅಥರ್ವ ಶೀರ್ಷನ ಮನಸ್ಸಿಟ್ಟು ತಿಳ್ಕೊಂಡು ಇದನ್ನ ಮಾಡೋದ್ರಿಂದ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ. ಸೊ ಧರ್ಮಾರ್ಥ ಕಾಮ ಮೋಕ್ಷಂಚ ವಿಂದತಿ. ಇದಮಥರ್ವ ಶಿಷ್ಯಂ ಅಶಿಷ್ಯಾಯ ನಧೀಯಂ ಅಂತ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದನ್ನ ವಿವೇಚನೆ ಇಲ್ದಲೇ ಇರೋದು, ದುರುಪಯೋಗ ಪಡ್ಕೊಳ್ಳೋರು, ಇದ್ರ ಬಗ್ಗೆ ಶ್ರದ್ಧೆಯಿಂದಲೇ ಇರೋರಿಗೆ ಅಶಿಷ್ಯಾಯ ನಧೀಯಂ ಅಂತ ಹೇಳಿದ್ದಾರೆ. ಈ ಅಥರ್ವ ಶಿಷ್ಯನ ಯಾರಿಗೆ ಇದರಲ್ಲಿ ಶ್ರದ್ಧೆ ಇಲ್ವೋ, ಇದನ್ನ ಬೇರೆ ರೂಪದಲ್ಲಿ ಅದನ್ನ ಅನುಕೂಲ ಮಾಡ್ಕೊಳ್ತೀನಿ, ಇದನ್ನ ನಾನು ಕಲ್ತ್ಕೊಂಡ್ಬಿಟ್ಟು ಬೇರೆಯವರಿಗೆ ಮಂತ್ರನ ನಾನು ಹೇಳ್ಕೊಟ್ಟು ದುಡ್ಡು ಮಾಡ್ಕೊಳ್ತೀನಿ, ಅಥವಾ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ, ಅವ್ರಾಗವ್ರು ದುಡ್ಡು ಕೊಡೋದು ಬೇರೆ ವಿಷಯ. ನಾನೇನೇ ದುಡ್ಡಿಗೋಸ್ಕರ ಮಾಡೋವಂಥದ್ದೆಲ್ಲ ಮಾಡಬಾರದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಏನಂದ್ರೆ ಇದಂ ಅಥರ್ವ ಶೇಷ್ಯಂ ಅಶಿಷ್ಯಾಯ ನದೇಯಂ. ನದೇಯಂ ಅಂದ್ರೆ ಕೊಡಬೇಡ ಅಂತ. ಯಾರಿಗೆ? ಅಶಿಷ್ಯಾಯ. ಅವನು ಯಾರು ಅಶಿಷ್ಯ ಅಂದ್ರೆ ಆ ಯೋಗ್ಯತೆ ಇಲ್ದಲೇ ಇರೋರಿಗೂ ಕೊಡಬಾರ್ದು, ಅದನ್ನ ಅಯೋಗ್ಯರಿಗೆ ಕೊಡಬಾರ್ದು, ಅದಲ್ದಲೇನೆ ಅದನ್ನ ದುರುಪಯೋಗ ಮಾಡ್ಕೊಳ್ಳೋರ್ಗೂ ಕೊಡಬಾರ್ದು. ಸೊ ಅದನ್ನ ಕೊಡಬಾರ್ದು ಅಂತ ಗುರುಗಳಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಶಿಷ್ಯರಂದ್ರೆ ಎಲ್ಲಾರು ದುರುಪಯೋಗ ಮಾಡ್ಕೊಡಲ್ಲ, ನಮ್ಮ ಆನಂದ ಶಂಕರದ ಶಿಷ್ಯರು ಎಲ್ಲಾರುವೆ. ಸೊ ಎಲ್ಲಾರು ಮೋಕ್ಷದ ಕಡೆಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾವು ಇದನ್ನ ಅಥರ್ವ ಶೀರ್ಷನ ಹೇಳಿದ್ವಿ. ಯೋ ಯದಿ ಮೋಹಾತ್ ದಾಸ್ಯತಿ ಪಾಪೀಯಾನ್ ಭವತಿ. ಇನ್ನು ಮುಂದೆ ಹೋಗಿ ಏನ್ ಹೇಳ್ತಾರೆ? ಹಾಗೊಮ್ಮೆ ಏನಾದ್ರೂ ಇದನ್ನ ನಾನು ಯಾವುದೋ ಒಂದು ಮೋಹದಿಂದ, ಅಂದ್ರೆ ಯಾವುದೋ ನನಗೆ ಆಸ್ತಿ ಬರುತ್ತೆ, ಯಾವುದೋ ನನಗೊಂದು ಬೇಕಾದ ಈಡೇರುತ್ತೆ, ಅವ್ರ ಹತ್ರ ನಾನು ಹೇಳಿ ಇದ್ ಮಾಡ್ಕೋಬಹುದು, ಆ ಜನಗಳನ್ನ ನಾನು ಉಪಯೋಗಿಸ್ಕೋಬಹುದು ಅಂತ ಹೇಳಿ ಏನಾದ್ರೂ ಈ ಪಾಠನ, ಈ ಅಥರ್ವ ಶೀರ್ಷನ ಹೇಳಿದ್ರೆ, ಯೋ ಯದಿ ಮೋಹಾತ್ ದಾಸ್ಯತಿ ಪಾಪೀಯಾನ್ ಭವತಿ, ಅವನು ಪಾಪಿಗಳಲ್ಲೇ ಪಾಪಿ ಆಗ್ಬಿಡ್ತಾನೆ. ಹಾಗಾಗಿ ಇದನ್ನ ಆ ಥರದವ್ರಿಗೆ ಹೇಳಬಾರ್ದು ಅಂತ ಹೇಳೋದಕ್ಕೆ ಹೇಳಿದ್ರು. ಸಹಸ್ರಾವರ್ತನಾದ್ಯಂ ಯಂ ಕಾಮಮದೀತಿ ಅಂದ್ರೆ ಇದನ್ನ ಸಹಸ್ರ ಸಂಖ್ಯೆಯಲ್ಲಿ ಹೇಳ್ತಾ ಹೋದ್ರೆ ನಿಮ್ಮ ಎಲ್ಲ ಕಾಮನೆಗಳು ಪೂರ್ಣವಾಗುತ್ತೆ.
ತಮೇನ ಸಾಧಯೇತ್. ನಾವು ನಮ್ಮೊಳಗಡೆನೆ ಇದನ್ನ ಸಾಧನೆ ಮಾಡಬೇಕು, ಗ್ರೂಪಲ್ಲಿ ಸಾಧನೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇರುವಂತ ವಿಚಾರ ಇದು. ಸೊ ಏತದಥರ್ವ ಶೀರ್ಷಂ ಯೋದೀತೆ ಸ ಬ್ರಹ್ಮ ಭೂಯಾಯ ಕಲ್ಪತೆ ಸ ಸರ್ವ ವಿಘ್ನೈರ್ನ ಬಾಧ್ಯತೆ ಸ ಸರ್ವತಃ ಸುಖಮೇಧತೆ ಸ ಪಂಚ ಮಹಾಪಾತಾತ್ ಮುಚ್ಯತೆ ಸಾಯಮದೀಯಾನೋ ದಿವಸಕೃತಂ ಪಾಪಂ ನಾಶಯತಿ ಪ್ರಾತರದೀಯಾನೋ ರಾತ್ರಿಕೃತಂ ಪಾಪಂ ನಾಶಯತಿ ಸಾಯಂ ಪ್ರಾತಃ ಪ್ರಯುಂಜಾನೋ ಪಾಪೋ ಭವತಿ ಸರ್ವತ್ರಾಧೀಯಾನೋಪ ವಿಘ್ನೋ ಭವತಿ ಧರ್ಮಾರ್ಥ ಕಾಮ ಮೋಕ್ಷಂಚ ವಿಂದತಿ ಇದ ಅಥರ್ವ ಶೀರ್ಷಂ ಅಶಿಷ್ಯಾಯ ನ ದೇಯಂ ಯೋ ಯದಿ ಮೋಹಾತ್ ದಾಸ್ಯತಿ ಸಪೀಯಾನ್ ಭವತಿ ಸಹಸ್ರಾವರ್ತನಾದ್ಯಂ ಯಂ ಕಾಮಮಧೀತೆ ತಮೇನ ಸಾಧಯೇತ್ ಅಂತ ಅದನ್ನ ಹೇಳಿ ನಮಗೆ ಒಂದು ಲೆವೆಲ್ಗೆ ಆ ವಿಚಾರನ ಹೇಳಿದ್ರು. ಸೊ ಇಲ್ಲಿಂದ ಮುಂದೆ ನಾವು ಮುಂದಿನ ಶ್ಲೋಕ ನೋಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಅನೇನ ಗಣಪತಿಮವಿಷಿಂಚತಿ ಸವಾಗ್ನಿ ಭವತಿ ಚತುರ್ಥ್ಯಾಮನಶ್ಯನ್ ಜಪತಿ ಸವಿದ್ಯಾವಾನ್ ಭವತಿ ಇತ್ಯಥರ್ವಣ ವಾಕ್ಯಂ ಬ್ರಹ್ಮದ್ಯಾಚರಣಂ ವಿದ್ಯಾನ್ನ ಬಿಬೇತಿ ಕದಾಚನೇತಿ. 12ನೇ ಶ್ಲೋಕ ಇದು. ಸೊ 12ನೇ ಶ್ಲೋಕದಲ್ಲಿ ಈ ವಿಚಾರನ ಅವರು ಹೇಳಿದ್ದಾರೆ. ಅನೇನ ಗಣಪತಿ ಅಭಿವಿಶ್ಯತಿ ಅಂತ ಅಂದ್ರೆ ಏನ್ ಹೇಳಿದ್ದಾರೆ ಅಂದ್ರೆ, ಈ ಉಪನಿಷತ್ತಿನ ಈ ಗಣಪತಿಗೆ ಅಭಿಷೇಕ ಮಾಡ್ಕೊಂಡು ಈ ಉಪನಿಷತ್ತನ್ನ ಹೇಳ್ಕೊಂಡು, ಈ ಗಣಪತಿ ಅಂದ್ರೆ ಬ್ರಹ್ಮ ಪ್ರಜ್ಞೆ, ಇದನ್ನ ನಿರರ್ಗಳವಾಗಿ ಮಾಡಿದ್ರೆ ಇದನ್ನ ಪೂಜೆ ಮಾಡೋದ್ರಿಂದ ಸವಾಂಗ್ಮಿ ಭವತಿ ಅಂತ ಹೇಳಿದ್ದಾರೆ. ಸವಾಂಗ್ಮಿ ಭವತಿ ಅಂದ್ರೆ ಅವನಿಗೆ ಅಷ್ಟೊಂದು ಈ ವಿಚಾರಗಳೇನಿದೆ ಅದು ಅಷ್ಟು ಮಾತಾಡೋದಕ್ಕೆ ಬರುತ್ತೆ, ಅಷ್ಟು ಮಾತಾಡೋದ್ರೊಳಗೆ ಅಷ್ಟು ನಿಪುಣನಾಗ್ತಾನೆ ಅಂತ. ಸೊ ಅಂದ್ರೆ ಅನೇನ ಗಣಪತಿ ಮವಿಷಿಂಚತಿ ಅಂತ ಹೇಳಿದ. ಅಂದ್ರೆ ಅನೇನ ಗಣಪತಿ ಮವಿಷಿಂಚತಿ ಅಂದ್ರೆ ಈ ತರ ಅಭಿಷೇಕ ಮಾಡೋದ್ರಿಂದ, ಇದನ್ನು ಹೇಳ್ಕೊಂಡು ಅವನು ಈ ಮಂತ್ರನ ಹೇಳ್ತಾ ಅವನಿಗೆ ಮನಸ್ಸಿನಲ್ಲಿ ವಾಕ್ ಚಾತುರ್ಯ ಬರ್ತಾ ಹೋಗುತ್ತೆ. ಅವನಿಗೆ ಏನ್ ಹೇಳಬೇಕೋ ಅದು ಸ್ಪಷ್ಟವಾಗಿ ಎಲ್ರಿಗೂ ಹೇಳಿ ಅರ್ಥ ಆಗಿ ಅವನ ಕಾರ್ಯದಲ್ಲಿ ಸಿದ್ಧಿ ಆಗ್ತಾನೆ. ನಮಗೆ ಕಮ್ಯುನಿಕೇಶನ್ ಗ್ಯಾಪ್ ಇಂದನೇ ಮನಸ್ತಾಪ, ಕಮ್ಯುನಿಕೇಶನ್ ಗ್ಯಾಪ್ ಇಂದನೇ ಕೆಲಸಗಳು ಕೆಟ್ಟ ಹೋಗುತ್ತೆ. ಕಮ್ಯುನಿಕೇಶನ್ನೇ ಸರಿಯಾಗಿ ಬರದಲ್ಲೇ ಇದ್ರೆ ನಾವು ಜೀವನದಲ್ಲಿ ಬೇಕಾದಷ್ಟು ಕಷ್ಟಪಡ್ತೀವಿ. ಆ ಒಂದು ಕಮ್ಯುನಿಕೇಶನ್ ಕೆಪಬಿಲಿಟಿ ಈ ಗಣಪತಿಯ ಅಭಿಷೇಕ, ಈ ಗಣಪತಿ ಅಥರ್ವಶೇಷನ ಹೇಳ್ಕೊಂಡು ಅಭಿಷೇಕ ಮಾಡೋದ್ರಿಂದ ಸವಾಂಗ್ಮಿ ಭವತಿ, ಅಂಥ ವಾಂಗ್ಮಿ ಭವತಿ. ಸೊ ಸವಿದ್ಯಾವಾನ್ ಭವತಿ, ಅವನ ವಿದ್ಯೆನೂ ಲಭಿಸುತ್ತೆ. ಇತ್ಯಥರ್ವಣ ವಾಕ್ಯಂ, ಇದು ಅಥರ್ವಣ ಶೀರ್ಷದ ವಾಕ್ಯ ಇದು ಹೇಳ್ತಾ ಇದೆ. ಬ್ರಹ್ಮದ್ಯಾಚರಣಂ ವಿದ್ಯಾನ್ನ ಬಿಬೇತಿ ಕದಾಚಿನೇತಿ. ಸೊ ಈ ತರ ಈ ಬ್ರಹ್ಮದ್ಯಾವರಣ ಅಂತಂದ್ರೆ ಬ್ರಹ್ಮನ ಸುತ್ತಲಿನ ಆವರಣ, ಬ್ರಹ್ಮನ ಸುತ್ತ ಇರುವಂತ ಜ್ಞಾನ, ಆ ಜ್ಞಾನ ನಮಗೆ ಸುತ್ತಕೊಂಡ್ರೆ ನಮಗೆ ಯಾವ ಭಯನೂ ಬರೋದಿಲ್ಲ, ಯಾವ ಭಯನೂ ಇರೋದಿಲ್ಲ. ಬ್ರಹ್ಮದ್ಯಾವರಣಂ ವಿದ್ಯಾನ್ನ ವಿವೇತಿ ಕದಾಚನೀತಿ ಅಂದ್ರೆ ಈ ಭಯ ಎಲ್ಲದನ್ನು ದೂರ ಮಾಡುತ್ತೆ. ಸೊ ದೂರ ಮಾಡೋದಕ್ಕೆ ನಮಗೆ ಭಯ ಇರೋದೇ ನಮ್ಮ ಅಹಂಕಾರಕ್ಕೆ ಏಟು ಬೀಳತ್ತೆ. ನನಗೆ ನೋವಾಗುತ್ತೆ ಅಂತಂದ್ರೆ ಅವ್ರು ಯಾರೋ ಬೈದ್ರು ನನಗೆ ನೋವಾಗ್ತಾ ಇದೆ, ಅವ್ರು ಯಾರೋ ನನ್ನ ಆಡ್ಕೋತಾ ಇದ್ದಾರೆ, ನೋವಾಗ್ತಾ ಇದೆ. ಅವ್ರು ನನ್ನ ಮುಟ್ಲಿಲ್ಲ, ನನಗೆ ಹೊಡೆದಿಲ್ಲ, ನನ್ನ ದೇಹಕ್ಕೆ ಏನೂ ಮಾಡಿಲ್ಲ, ಆದ್ರೆ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೋತಾ ಇದ್ದಾರೆ. ನನ್ನ ಕಿವಿಗೆ ಅವರೇನು ನಾನು ಇದೇನು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅವ್ರ ಪಾಡಿಗೆ ಅವ್ರು ನನ್ನ ಬಗ್ಗೆ ಏನೋ ಮಾತಾಡ್ಕೊಂಡು ಅವಮಾನ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಆದ್ರೆ ಮನಸ್ಸು ಹಿಂಸೆ ತಳಮಳ ಬರ್ತಾ ಇದೆ.
ಅಂದ್ರೆ ಅದು ಎಲ್ಲೋ ದೂರದಲ್ಲಿರೋ ಒಂದು ತರಂಗ, ಮಾತಿನ ತರಂಗ. ಆ ಮಾತಿನ ತರಂಗ ನಮ್ಮ ಮನಸ್ಸಿನಲ್ಲಿ ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂದ್ರೆ ಸಂತೋಷನೂ ಮಾಡುತ್ತೆ, ದುಃಖನೂ ಮಾಡುತ್ತೆ, ಭಯನೂ ಪಡಿಸುತ್ತೆ, ನೋವನ್ನು ಉಂಟ ಮಾಡುತ್ತೆ. ಹಾಗಾಗಿ ಈ ತರಂಗದಿಂದಲೇ ಇಷ್ಟೆಲ್ಲ ಆಗುತ್ತೆ ಅಂದ್ರೆ ಈ ತರಂಗನ ನಾನು ಈ ಬ್ರಹ್ಮಜ್ಞಾನದ ಬೇಲಿ ಹಾಕೊಂಡ್ಬಿಟ್ರೆ ಈ ತರಂಗಗಳು ನಮ್ಮ ಎದುರಿಗೆ ಯಾರೇ ಬೈದ್ರುವೆ ನಮ್ಗೇನು ಆಗಲ್ಲ. ಅಥವಾ ಯಾರು ಹೊಡೆಯಕ್ ಬಂದ್ರುವೆ ನಮ್ದು ಒಂದು ಇದಕ್ಕೆ ಏನ್ ಹೇಳ್ತಾರೆ ಆರ ಅಂತ ಹೇಳ್ತೀವಿ. ಈ ಆರ ಒಂದು ಸೃಷ್ಟಿ ಆಗ್ತಾ 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 ನನ್ನ ಯಾರು ಬೈಯಕ್ಕೂ ಆಗಲ್ಲ, ಬೈದ್ರು ನನಗ್ ತಲುಪೋದು ಇಲ್ಲ. ಸೊ ಆ ತರ ಆಗಿ ನಾನು ಯಾವಾಗ್ಲೂ ಸಂತೋಷದಿಂದ ಇರೋ ಹಾಗೆ ಆಗುತ್ತೆ ಅಂತ ಹೇಳಿರೋ ಅಂತ ಇದು. ಸೊ ಏನ್ ಹೇಳಿದ್ದಾರೆ, ಅನೇನ ಗಣಪತಿ ಅಭಿಷಿಂಚತಿ ಸವಾಗ್ನಿ ಭವತಿ ಸವಿದ್ಯಾವಾನ್ ಭವತಿ ಇತ್ಯತರ್ವಣ ವಾಕ್ಯಂ ಬ್ರಹ್ಮದ್ಯಾಚರಣಂ ವಿದ್ಯಾನ್ನ ವಿವೇತಿ ಕದಾಚಿನೇತಿ. ಇದು 12ನೇ ಶ್ಲೋಕ. ಸೊ 13ನೇ ಶ್ಲೋಕ, ಯೋ ದೂರ್ವಾಂಕುರೈರ್ ಯಜತಿ ಸವೈಶ್ರವಣೋಪಮೋ ಭವತಿ. ಸಿ ಈ ಗಣಪತಿಯನ್ನ ಈ ದೂರ್ವಾಂಕುರೈ ಯಜತಿ, ಎಷ್ಟು ದೂರ್ವೆಗಳಿಂದ ನಾವು ಪೂಜೆ ಮಾಡ್ತೀವಿ ಅಂದ್ರೆ ಈ ಗರಿಕೆ ಹುಲ್ಲು ಅಂತ ಏನ್ ಹೇಳ್ತಾ ಇದೀವಲ್ಲ, ಆ ಗರಿಕೆ ಹುಲ್ಲು ಒಂದೊಂದನ್ನು ಪೂಜೆ ಮಾಡಿದ್ರೆ ಅವನು ಅಷ್ಟಷ್ಟು ಯಾರು ಸವೈಶ್ರವಣೋಪಮೋ ಭವತಿ ಅಂದ್ರೆ ಆ ಕುಬೇರ ನಮಗೆ ಒಲಿತಾನೆ. ವೈಶ್ರವಣ ಅಂತಂದ್ರೆ ಕುಬೇರ ಅಂತ. ಆ ಕುಬೇರ ನಮಗೆ ಅಷ್ಟು ಒಲಿತಾನೆ. ಎಷ್ಟು ದೂರ್ವೆಗಳಿಂದ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, 1 ದೂರ್ವೆ ಹಾಕಿದ್ರೆ ₹1 ಬರುತ್ತೆ ಅಂತ ಅನ್ಕೊಂಡ್ರೆ 1 ಗ್ರಾಮ್ ಚಿನ್ನ ಬರುತ್ತೆ ಅಂತ ಅನ್ಕೊಂಡ್ರೆ ನಾವು ಎಷ್ಟು ದೂರ್ವೆ ಹಾಕ್ತೀವಿ ಅಷ್ಟು ನಮಗೆ ದೇವರು ನಮಗೆ ಯಾವುದೋ ರೂಪದಲ್ಲಿ ನಮಗೆ ಕೊಡ್ತಾ ಇರ್ತಾನೆ, ಬರ್ತಾ ಇರುತ್ತೆ. ನಾವು ಯಾವುದೋ ಬಾಗ್ಲು ತೆಕ್ಕೊಂಡ್ಬಿಟ್ಟು ಈ ಬಾಗ್ಲಿಂದನೇ ನಮ್ಗೆಲ್ಲ ಅನುಕೂಲ ಆಗ್ಬೇಕು ಅಂತಂದ್ರೆ ಇರೋ ಮನೆಯಲ್ಲಿರೋ ಕಿಟಕಿಗಳು ಎಲ್ಲ ಸಂದಿಗೊಂದು ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ನಮ್ಗೆ ಬಂದ್ರೆ ಬೀದಿ ಬಾಗ್ಲಿಂದನೇ ಬರುತ್ತೆ ಅಂತಂದ್ರೆ ಆ ತರ ಅದೃಷ್ಟ ಬೀದಿ ಬಾಗ್ಲಲ್ಲೇ ಯಾವಾಗ್ಲೂ ಬರಲ್ಲ. ಯಾವ್ದೋ ಕಿಟಕಿಯಿಂದ ಬರ್ಬೋದು, ಯಾವ್ದೋ ಗವಾಕ್ಷಿಯಿಂದ ಬರ್ಬೋದು, ಯಾವ್ದೋ ತೂತಿಂದ ಬರ್ಬೋದು. ಸೊ ಹಾಗೆ ಯಾವ್ಯಾವ ದಿಕ್ಕಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತೇ ಇಲ್ಲ. ಅದೃಷ್ಟ ಅನ್ನೋದು ಹಾಗೆ ನಮ್ಮ ಪಾಪಗಳೆಲ್ಲ ಕಳಿತಾ ಕಳಿತಾ ಅದೃಷ್ಟ ಬರ್ತಾ ಹೋಗುತ್ತೆ. ಯೋ ದೂರ್ವಾಂಕುರೈ ಯಜತಿ, ಯಜತಿ ಅಂದ್ರೆ ಯಜ್ಞ ಮಾಡೋದು ಅಂತ. ಆ ಯಜತಿ ಅಂದ್ರೆ ಪೂಜೆ ಮಾಡೋದು ಅಂತಾನು. ಸೊ ಆ ದೂರ್ವಾಂಕುರೈ, ಆ ದೂರ್ವದಿಂದ ಅದನ್ನ ಪೂಜೆ ಮಾಡ್ತಾ ಮಾಡ್ತಾ ಸವೈಶ್ರವಣೋಪಮೋ ಭವತಿ ಅಂದ್ರೆ ಕುಬೇರ ನಮ್ಗೆ ಒಲಿತಾ ಹೋಗ್ತಾನೆ ಅಂತ. ಯೋ ಲಾಜೈರ್ ಯಜತಿ ಸ ಯಶೋವಾನ್ ಭವತಿ ಅಂದ್ರೆ ಯಾರು ಈ ಅರಳು ಲಾಜೈ ಯಜತಿ, ಈ ಲಾಜ ಅಂದ್ರೆ ಅರಳಿನಿಂದ ಹೋಮ ಮಾಡ್ತಾರೆ. ಸೊ ಗಣಪತಿಗೆ ಅರಳು ಬಹಳ ಇಷ್ಟವಾದ್ದು ಅಂತಂದ್ಬಿಟ್ಟು ಅದಕ್ಕೋಸ್ಕರ ದೂರ್ವೇದು ಇಷ್ಟವಾಗಿದ್ದು. ಯೋ ಲಾಜೈ ಯಜತಿ ಸ ಯಶೋವಾನ್ ಭವತಿ ಅಂದ್ರೆ ಯಾರು ಅರಳಿನಿಂದ ಅವನಿಗೆ ಹೋಮ ಮಾಡ್ತಾರೆ ಅವನಿಗೆ ಸ ಯಶೋವಾನ್ ಭವತಿ, ಎಲ್ಲಾ ತರದ ಯಶಸ್ಸುಗಳು ಅವನಿಗೆ ಬರ್ತಾ ಹೋಗುತ್ತೆ. ಅಂದ್ರೆ ಮೊದಲು ಈ ಅಥರ್ವಣ ಶೇಷದ ನಿರಾಕಾರ ಗಣಪತಿಯನ್ನು ಅರ್ಥ ಮಾಡ್ಕೊಂಡು ಆ ಪರಬ್ರಹ್ಮನ ಮಾಡ್ಕೊಂಡು ಸಾಕಾರ ರೂಪದಲ್ಲಿ ಅವನು ಪೂಜೆ ಮಾಡ್ತಾ ಇದ್ರು ಅವನ ನಿರಾಕಾರ ರೂಪದಲ್ಲಿ ಅವನು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಯೋ ಲಾಜೈರ್ ಯಜತಿ, ಯಾರು ಆ ಅರಳಿನಿಂದ ಪೂಜೆ ಮಾಡ್ತಾ ಇದೆ, ಹೋಮ ಮಾಡಿ ಅವನ್ನ ಪೂಜೆ ಮಾಡ್ತಾ ಇದ್ದಾರೋ ಈ ಗಣಪತಿ ಅಥರ್ವಶೇಷ ಹೇಳ್ಕೊಂಡು ಸ ಯಶೋವಾನ್ ಭವತಿ, ಅವನಿಗೆಲ್ಲಾ ತರದ ಯಶಸ್ಸು ಲಭುತ್ತೆ. ಅದೊಂದೇ ಅಲ್ಲ, ಸ ಮೇಧಾವಾನ್ ಲಭತಿ, ಅವನು ಎಷ್ಟೊಂದು ಸೂಕ್ಷ್ಮಗ್ರಾಹಿ ಆಗ್ತಾನೆ, ಎಷ್ಟೊಂದು ಕುಶಾಗ್ರಮತಿ ಆಗ್ತಾನೆ ಅಂದ್ರೆ ಅವನಿಗೆ ಯಾರಿಗೂ ಅರ್ಥ ಆಗ್ದಲೇ ಇರೋದೆಲ್ಲ ಚಕ್ ಅಂತ ಅರ್ಥ ಆಗತ್ತೆ. ಅವನ ಎಲ್ಲಾ ಕಡೆಯಲ್ಲೂ ಯಶಸ್ಸನ್ನ ಗಳಿಸೋದಕ್ಕೆ ಅದೇ ಕಾರಣ, ಸ ಮೇಧಾವಾನ್ ಭವತಿ. ಸೊ ಇನ್ನು ಮುಂದೆ ಹೋಗಿ ಏನ್ ಹೇಳ್ತಾರೆ, ಯೋ ಮೋದಕ ಸಹಸ್ರೇಣ ಯಜತಿ, ಯಾರು ಸಹಸ್ರ ಮೋದಕಗಳಲ್ಲಿ ಅದನ್ನ ಯಜ್ಞ ಮಾಡ್ತಾರೋ ಸ ವಾಂಛಿತ ಫಲಮವಾಪ್ನೋತಿ ಅಂತ. ಅಂದ್ರೆ ಅವರು ಏನೇನು ಮನಸ್ಸಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವಾಗ ಅಂದ್ಕೊಂಡಿದ್ನ ಒಳ್ಳೆ ದೃಷ್ಟಿನಲ್ಲಿ ಅದೆಲ್ಲದುವೆ
ಸವಾಂಚಿತ ಫಲಂ ಅವಾಪ್ನೋತಿ, ಹೊಂದುತ್ತಾನೆ, ಅವನಿಗೆ ಸಿಗತ್ತೆ, ಅವನ ಏನೇನು ವಾಂಛಿತ ಫಲ ಇದೆ ಅದೆಲ್ಲದೂ ಸಿಗ್ತಾ ಹೋಗುತ್ತೆ. ಯಸ್ಸಾಜ್ಯ ಸಮಿದ್ಭಿರ್ಯಜತಿ ಸಸರ್ವಂ ಲಭತೆ ಸಸರ್ವಂ ಲಭತೆ ಅಂತ ಹೇಳಿದ್ರು. ಯಸ್ಸಾಜ್ಯ ಸಮಿದ್ಭಿರ್ಯಜತಿ ಅಂತಂದ್ರೆ, ಸಾಜ್ಯ ಅಂದ್ರೆ ತುಪ್ಪ, ಆಜ್ಯ ಅಂತ. ಯಾರು ಈ ತುಪ್ಪದಿಂದ ಈ ಸಮಿತ್ ಅಂದ್ರೆ ಅರಳಿ ಕಟ್ಟಿಗೆ, ಅದು ಒಂದ್ ಸಣ್ಣ ಸಣ್ಣ ಕಡ್ಡಿಗಳನ್ನು ಮಾಡಿರ್ತಾರೆ. ಆ ಕಡ್ಡಿ ಬಿದ್ದಿರೋ ಕಡ್ಡಿಗಳನ್ನು ಆರಿಸ್ಕೊಂಡು ಕಡ್ಕೊಂಬರೋ ಹಾಗಿಲ್ಲ. ಅರಳಿ ಮರ ಕಡಿಬಾರ್ದು, ಕಡಿಯಿದ್ರೆ ಅದು ಅದರೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ ಅಂತ ಹೇಳಿರ್ತಾರೆ. ಅದು ಬಿದ್ದ ಸಮಿತನ್ನ ಇದ್ ಮಾಡ್ಬೇಕು. ಈಗ ಅಲ್ಲಿ ಹೋಗ್ಬಿಟ್ರೆ ಅಂಗಡಿನಲ್ಲಿ ಅರಳಿ ಕಟ್ಟಿಗೆಯನ್ನ ಅಡ್ಗೆನೆ ಕಡ್ದು ಬಿಟ್ಟು ಅದನ್ನ ಅಲ್ಲಿ ಇಟ್ಕೊಂಡಿರ್ತಾರೆ, ಯಾವ್ದೋ ಈ ಗರದಿಗೆ ಅಂಗಡಿಗಳಲ್ಲಿ. ಅದ್ರೊಳಗೆ ನಾನು ಮಾಡ್ಬಿಟ್ರೆ ಅದೆಲ್ಲ ಅವ್ರ ಪಾಪ ನಮ್ಗೆ ಬರುತ್ತೆ. ಸೊ ಹಾಗಾಗಿ ಈ ಸಮಿತ್ತು ಅಂತಂದ್ರೆ ಅರಳಿದು ಕಡ್ಡಿಗಳು ಕೆಳಗಡೆ ಬಿದ್ದಿರೋದನ್ನ ಈ ತುಪ್ಪನ ಅದ್ಬಿಟ್ಟು ನಾನು ಹೋಮ ಮಾಡಿದ್ರೆ, ಯಕ್ ಸಾಜ್ಯ ಸಮಿದ್ಭಿರ್ ಯಜತಿ ಸಸರ್ವಂ ಲಭತೆ ಸಸರ್ವಂ ಲಭತೆ ಅಂದ್ರೆ, ಈ ಸಸರ್ವಂ ಲಭತೆ ಅಂದ್ರೆ ಏನೇನು ಬೇಕೋ ಎಲ್ಲ ಸಿಗ್ತಾ ಹೋಗುತ್ತೆ. ಸಸರ್ವಂ ಲಭತೆ ಅಂತ ಹೇಳಿ 13ನೇ ಶ್ಲೋಕ ಅದು. ಸೊ ಏನೇನ್ ಹೇಳಿದ್ರು 13ನೇ ಶ್ಲೋಕದಲ್ಲಿ, ಯೋ ದೂರ್ವಾಂಕುರೈ ಯಜತಿ ಸವೈಶ್ರವಣೋಪಮೋ ಭವತಿ, ಯೋ ಲಾಜೈರ್ ಯಜತಿ ಸ ಯಶೋವಾನ್ ಭವತಿ ಸಮೇಧಾವಾನ್ ಭವತಿ, ಯೋ ಮೋದಕ ಸಹಸ್ರೇಣ ಯಜತಿ ಸವಾಂಚಿತ ಫಲಮವಾಪ್ನೋತಿ, ಯಕ್ಸಾಜ್ಯ ಸಮಿದ್ಭಿರ್ಯಜತಿ ಸ ಸರ್ವಂ ಲಭತೆ ಸ ಸರ್ವಂ ಲಭತೆ. ಅದು 13ನೇ ಶ್ಲೋಕ. 14ನೇ ಶ್ಲೋಕ ಮತ್ತೆ ಕೊನೆ ಶ್ಲೋಕ. ಅಷ್ಟೌ ಬ್ರಾಹ್ಮಣಾನ್ ಸಮ್ಯಕ್ ಗ್ರಾಹೀತ್ವಾ ಸೂರ್ಯ ವರ್ಚಸ್ವಿ ಭವತಿ ಅಂತ. ಏನಂತಂದ್ರೆ, ಯಾರಿಗೆ ಬ್ರಾಹ್ಮಣ ಅಂತಂದ್ರೆ ಜನಿವಾರ ಹಾಕೊಂಡವರಷ್ಟೇ ಬ್ರಾಹ್ಮಣ ಅಲ್ಲ, ಯಾರಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿರುತ್ತೆ ಆ ಥರದ 8 ಜನ ಬ್ರಾಹ್ಮಣರನ್ನ ನಾವು ಕರೆದು ಅವರಿಗೆ ನಾವು ಮಾಡಿದ್ರೆ ನಮ್ಗೆ ಸೂರ್ಯ ವರ್ಚಸ್ವಿ ಭವತಿ, ನಮ್ಮ ತೇಜಸ್ಸು ಎಷ್ಟು ಇದಾಗುತ್ತೆ ಅಂದ್ರೆ, ಸೂರ್ಯನ ಪ್ರಭೆ ಹೇಗೆ ಅಷ್ಟು, ಅದು ಸೂರ್ಯನಿಗೇನು ಟಾರ್ಚ್ ಹಾಕೋಗೋದಿಲ್ಲ, ಸೂರ್ಯನಿಗೇನು ಲೈಟ್ ಬಿಡೋ ಹಾಗಿಲ್ಲ, ಸೂರ್ಯನೇ ಅದ್ರ ಮುಂದೆ ಯಾವ ಲೈಟು ವರ್ಕ್ ಆಗಲ್ಲ. ಸೊ ಹಾಗೆ ನಮ್ಮ ಮನಸ್ಸು, ನಮ್ಮ ತೇಜಸ್ಸು ಅಷ್ಟು ಆಗುತ್ತೆ ಅಂತ. ಅಷ್ಟೌ ಬ್ರಾಹ್ಮಣಾಂ ಸಮ್ಯಗ್ರಾಹೀತ್ವ, ಅದು ಒಂದು ರೀತಿ ಹೇಳಿದ್ರೆ, ನಾನೇ ಬೇಕಾದಷ್ಟು ಇದನ್ನ ತಿಳ್ಕೊಂಡಿದ್ದೀನಿ, ಈ ಗಣಪತಿ ಅಥರ್ವ ಶೀರ್ಷನ ನಾನೇ 8 ಜನ ಈ ಬ್ರಹ್ಮಜ್ಞಾನ ಬರೋ ತರ ಅವ್ರಿಗೆ ಹೇಳ್ಕೊಟ್ರೆ, ಸೊ ಅವಾಗ್ಲೂ ಸೂರ್ಯ ವರ್ಚಸ್ವಿ ಭವತಿ, ಅವಾಗ್ಲೂ ಸೂರ್ಯ ವರ್ಚಸ್ಸು ಬರುತ್ತೆ. ಸೊ ಸೂರ್ಯಗ್ರಹೇ ಮಹಾನದ್ಯಾಂ ಪ್ರತಿಮಾ ಸನ್ನಿಧವು ವಾ ಜಪ್ತ ಅಂದ್ರೆ, ಈ ಸೂರ್ಯಗ್ರಹ, ಆ ಒಂದು ಸೂರ್ಯಗ್ರಹಣ ಇದರಲ್ಲಿ ಮಹಾನದ್ಯ ಅಂದ್ರೆ ಮಹಾನದಿಗಳಲ್ಲಿ, ಅಂದ್ರೆ ಸಾಮಾನ್ಯ ಸೂರ್ಯಗ್ರಹೇ ಮಹಾನದ್ಯಾಂ ಅಂತಂದ್ರೆ ಸೂರ್ಯಗ್ರಹಣ ಕಾಲದಲ್ಲಿ ಅಂತ ಹೇಳ್ಬೋದು, ನದಿನಲ್ಲಿ ಮುಳುಗಿ ಅಂತ ಹೇಳುವಂಥದ್ದು. ಆ ಥರದ ಮುಳುಗಿ ಅರ್ಘ್ಯ ಕೊಡ್ತಾ ನಾವು ಇದನ್ನ ಹೇಳಿದ್ರೆ, ಪ್ರತಿಮಾ ಸನ್ನಿಧವು ವಾ ಜಪ್ತ ಅಂದ್ರೆ ಯಾವ್ದಾದ್ರು ಒಂದು ಪ್ರತಿಮೆ ಇಟ್ಕೊಂಡು ಅದಕ್ಕೆ ನಾವು ತರ್ಪಣ ಕೊಡ್ತಾ ಇದ್ದೀವಿ ಅಂತಂದ್ರೆ, ಸಿದ್ಧ ಮಂತ್ರವೋ ಭವತಿ, ನಮ್ಮ ಮಂತ್ರಗಳೆಲ್ಲ ಸಿದ್ಧಿಯಾಗಿ ನಮ್ಗೆ ಅವಾಗೇನಾಗುತ್ತೆ, ಮಹಾವಿಜ್ಞಾತ್ ಪ್ರಮುಚ್ಯತೆ, ನಮ್ಮ ಜೀವನದಲ್ಲಿ ಏನೇನು ವಿಘ್ನಗಳು ಬರಬೇಕು ಆ ಎಲ್ಲ ಬರ್ತಾ ಬರುತ್ತೆ. ನಮ್ದೆಲ್ಲ ಆಕ್ಸಿಡೆಂಟ್ಗಳು, ವಿಘ್ನ ಅಂತಂದ್ರೆ ಆಕ್ಸಿಡೆಂಟ್. ಏನೇನು ಆಕ್ಸಿಡೆಂಟ್ ಆಗುತ್ತೆ, ಯಾರ ಜೊತೆನೋ ಸಂಬಂಧ ಕೆಟ್ಟ ಹೋಗುತ್ತೆ ಅಂದ್ರೆ, ಮಾತಾಡುವಾಗ ಆಕ್ಸಿಡೆಂಟ್ ಆಗಿರೋದ್ರಿಂದ ಸಂಬಂಧ ಕೆಟ್ಟೋಯ್ತು. ಯಾವುದೋ ಬ್ಯಾಂಕಲ್ಲಿ FD ಇಟ್ಟಿದ್ದೆ, ಎಲ್ಲ ಬ್ಯಾಂಕೇ ಮುಳುಗೋಯ್ತು, ಫೈನಾನ್ಷಿಯಲ್ ಆಕ್ಸಿಡೆಂಟ್. ಯಾವುದೋ ಶೇರ್ ಹಾಕಿದ್ದೆ ಮುಳುಗೋಯ್ತು, ಫೈನಾನ್ಷಿಯಲ್ ಆಕ್ಸಿಡೆಂಟ್. ಯಾವುದೋ ಪಾರ್ಟ್ನರ್ ಜೊತೆ ಕೆಲಸ ಮಾಡದೆ ಮುಳುಗೋಯ್ತು, ಸೊ ಫೈನಾನ್ಷಿಯಲ್ ಆಕ್ಸಿಡೆಂಟ್, ಬಿಸ್ನೆಸ್ ಆಕ್ಸಿಡೆಂಟ್. ಸೊ ಯಾವುದೋ ಇಂಜಿನಿಯರಿಂಗ್ ಓದ್ದೆ ನಾನು, ಆದ್ರೆ ಅದ ಕೆಲಸನೇ ಸಿಗ್ತಾ ಇಲ್ಲ, ಅದಕ್ಕೆ ಇಂಪಾರ್ಟೆನ್ಸೇ ಇಲ್ಲ, ಸೊ ಅದು ಮಾಡಿದ ಶ್ರಮ ಎಲ್ಲ ಆಕ್ಸಿಡೆಂಟ್ ಆಗ್ತಾ ಇದೆ. ಸೊ ಆ ತರ ಆಕ್ಸಿಡೆಂಟ್ಗಳು
ಗಂಡ ಹೆಂಡತಿ ಮಧ್ಯೆನೂ ಆಗುತ್ತೆ. ಸೊ ಹಲ್ ಕಚ್ಕೊಂಡೇ ಇರಬೇಕಾಗತ್ತೆ. ಮಹಾವಿಜ್ಞಾತ್ ಪ್ರಮುಚ್ಯತೆ. ಈ ತರ ಬೇಕಾದಷ್ಟು ವಿಘ್ನಗಳು. ಬರೀ ರೋಡಲ್ಲಿ ಹೋಗುವಾಗ ಕಾರ್ ಬುದ್ಧಿ ಆಗೋದೇ ಆಕ್ಸಿಡೆಂಟ್ ಅಲ್ಲ, ಬೇಕಾದಷ್ಟು ತರ ಆಕ್ಸಿಡೆಂಟ್ ಆಗುತ್ತೆ. ಮಕ್ಕಳು ಹುಟ್ಟುತ್ತಾರೆ, ಅವ್ರ ಬುದ್ಧಿವಂತರೇ ಆಗೋಲ್ಲ, ಅಥವಾ ಯಾವುದೋ ಅಂಗಹೀನತೆ ಇರುವಂತ ಮಕ್ಕಳುಗಳು ಹುಟ್ಟಿದ್ರೆ ಅದೇ ಒಂದು ಆಕ್ಸಿಡೆಂಟು. ಆ ಆಕ್ಸಿಡೆಂಟ್ ಜೊತೆ ಜೀವನ ಮಾಡ್ಬೇಕಾಗತ್ತೆ. ಸೊ ನನ್ನ ಕಾಲೇ ಮುರ್ಕೊಂಡ್ರೆ ಅದೇ ಆಕ್ಸಿಡೆಂಟ್ ಜೊತೆ ಇದಾಗಬೇಕಾಗತ್ತೆ. ಸೊ ಬರೀ ಬೀಳೋದು, ಏಳೋದು, ಕಾಲು ಮುರ್ಕೊಳ್ಳೋದು, ಕೈ ಮುರ್ಕೊಳ್ಳೋದೇ ಆಕ್ಸಿಡೆಂಟ್ ಅಲ್ಲ. ಸೊ ಬ್ಯಾಂಕಲ್ಲಿ ಹಾಕಿ ಹಾಳು ಮಾಡ್ಕೊಳ್ಳೋದು, ಅಥವಾ ಎಲ್ಲೆಲ್ಲಿ ನಾವು ಲಾಸ್ ಮಾಡ್ಕೊಳ್ಳೋದು, ಏನೇನು ಸಂಬಂಧಗಳ ಲಾಸ್ ಆಗೋದು, ಕೆಲಸಗಳಲ್ಲಿ ಕೆಲಸ ಬಿಡೋ ತರ ಆಗೋದು ಯಾಕೆ? ನಮ್ಮ ಬಾಸ್ಗಳ ಹತ್ರ ಗಲಾಟೆ ಮಾಡಿಕೊಂಡು ಅವ್ರಿಗೆ ನಮ್ಗೆ ಜಗಳ ಆಗಿ ಕೆಲಸ ಬಿಟ್ಟು ಬರ್ತೀವಿ. ಕಂಪ್ನಿ ಎಷ್ಟೇ ಚೆನ್ನಾಗಿದ್ರು ಬಿಟ್ಟು ಬರ್ತೀವಿ. ಸೊ ಎಷ್ಟೋ ಜನ ಅಕ್ಕಪಕ್ಕದ ಮನೆಯವ್ರ ಜೊತೆ ಜಗಳ ಕಾಯ್ಕೊಂಡ್ಬಿಟ್ಟು ಕೊನೆಗೆ ಮನೆ ಮಾರ್ಕೊಂಡು ಬೇರೆ ಇನ್ಯಾವುದೋ ಕಚಡ ಜಾಗದಲ್ಲಿ ಹೋಗಿ ಮನೆ ತಗೋತಾರೆ. ಇರೋ ಜಾಗದಲ್ಲಿ ಚೆನ್ನಾಗಿರ್ಬೋದು, ಯಾಕೆ ಆಕ್ಸಿಡೆಂಟ್ ಆಯ್ತು? ಈ ತರ. ಅಥವಾ ಎಲ್ಲಾ ಅಕ್ಕಪಕ್ಕದವ್ರ ಜೊತೆ ತುಂಬಾ ಚೆನ್ನಾಗಿದ್ದೀನಿ, ಆದ್ರೆ ನನ್ ಮಗನೇ ಯಾವ್ದೋ ಇಂಟರ್ ಕ್ಯಾಸ್ಟ್, ಇಂಟರ್ ರಿಲಿಜನ್ ಮದ್ವೆ ಮಾಡ್ಕೊಂಡ್ಬಿಟ್ಟ, ಅವ್ರಿಗೆ ಮುಖ ತೋರ್ಸೋದು ಹೇಗೆ ಅಂತ ಅದೊಂದು ಆಕ್ಸಿಡೆಂಟ್ ಆಗಿ ಅಲ್ಲಿಂದನೂ ನಮ್ಗೆ ಹಿಂಸೆ ಆಗುತ್ತೆ. ಹಾಗಾಗಿ ಮಹಾವಿಜ್ಞಾತ್ ಪ್ರಮುಚ್ಯತೆ. ಯಾವಾಗ? ಈ ಸೂರ್ಯಗ್ರಹಣ ಕಾಲದಲ್ಲಿ ಪ್ರತಿಮಾ ಸನ್ನಿಧೌ ವಾಜಪ್ತ್ವ ಅಂದ್ರೆ ಈ ಮಂತ್ರಗಳನ್ನು ಹೇಳ್ಕೊಂಡು ಮಾಡಿದಾಗ ಸಿದ್ಧ ಮಂತ್ರೋ ಭವತು. ಆ ಸಿದ್ಧ ಮಂತ್ರ ಅಂದ್ರೆ ಈ ಮಂತ್ರ ಸಿದ್ಧಿ ಆಗ್ಬಿಡುತ್ತೆ. ಸಿದ್ಧಿ ಆದಾಗ ಮಹಾವಿಜ್ಞಾತ್ ಪ್ರಮುಚ್ಯತೆ. ಈ ತರದ ಆಕ್ಸಿಡೆಂಟ್ಸ್ ಎಲ್ಲ ಅದುವೇ ಕಡಿಮೆ ಆಗಿ ಇದಾಗದು. ಮಹಾದೋಷಾತ್ ಪ್ರಮುಚ್ಯತೆ. ಇಲ್ಲಿ ತನಕ ಏನೇನ್ ದೋಷಗಳನ್ನು ಮಾಡಿದೀವಿ, ಪಾಪಗಳನ್ನು ಮಾಡಿದೀವಿ, ಅದೆಲ್ಲ ದೋಷಗಳೆಲ್ಲ ಅದು ಮಹಾಪಾಪಾತ್ ಪ್ರಮುಚ್ಯತೆ. ಸೊ ಮಹಾಪ್ರತ್ಯಯವಾಯಾತ್ ಪ್ರಮುಚ್ಯತೆ. ಈ ತರ ಎಲ್ಲ ಪಾಪಗಳು, ದೋಷಗಳು, ಇದೆಲ್ಲ ಅಂದ್ರೂ ಆಗ್ತಾ ಹೋಗುತ್ತೆ. ಸೊ ಸಸರ್ವವಿದ್ಭವತಿ ಸಸರ್ವವಿದ್ಭವತಿ. ಸೊ ಈ ತರ ಎಲ್ಲ ಆಂಗಲ್ ಅಲ್ಲೂ ನನಗೆ ಅನುಕೂಲ ಆಗುತ್ತೆ ಈ ಗಣಪತಿ ಅಥರ್ವ ಶೀರ್ಷ ಹೇಳೋದ್ರಿಂದ. ಯ ಏವಂ ವೇದ ಇತ್ಯುಪನಿಷತ್ 14ನೇ ಮಂತ್ರ ಅಲ್ಲಿಗೆ ಹೇಳಿ ಆ ಒಂದು ಮುಗ್ದೋಗುತ್ತೆ. ಅಷ್ಟೌ ಬ್ರಾಹ್ಮಣಾನ್ ಸಮ್ಯಕ್ ಗ್ರಾಹೀತ್ವ ಸೂರ್ಯವರ್ಚಸ್ವಿ ಭವತಿ ಸೂರ್ಯಗ್ರಹೇ ಮಹಾನದ್ಯಾಂ ಪ್ರತಿಮಾ ಸನ್ನಿಧೌ ವಾ ಜಪ್ತ್ವಾ ಸಿದ್ಧ ಮಂತ್ರೋ ಭವತಿ ಮಹಾವಿಜ್ಞಾತ್ ಪ್ರಮುಚ್ಯತೆ ಮಹಾದೋಷಾತ್ ಪ್ರಮುಚ್ಯತೆ ಮಹಾಪಾಪಾತ್ ಪ್ರಮುಚ್ಯತೆ ಸರ್ವವಿದ್ಭವತಿ ಸರ್ವವಿದ್ಭವತಿ ಯ ಏವಂ ವೇದ ಇತ್ಯುಪನಿಷತ್. ಸೊ ಇಲ್ಲಿಗೆ ಗಣಪತಿ ಅಥರ್ವ ಶೀರ್ಷದ ಫಲಶ್ರುತಿ 4 ಶ್ಲೋಕಗಳು ಮುಗಿಯುತ್ತೆ. ಕೊನೆಗೆ ತಿರ್ಗ ಶಾಂತಿ ಮಂತ್ರ ಹೇಳಬೇಕು. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಈ ಶಾಂತಿ, ಆಧ್ಯಾತ್ಮಿಕ ಶಾಂತಿ ನಮಗೆ ಸಿಗಲಿ, ಆದಿ ಭೌತಿಕ ಶಾಂತಿ ಸಿಗಲಿ, ಆದಿ ದೈವಿಕ ಶಾಂತಿ ಸಿಗಲಿ. ಈ ತರದ 3 ಶಾಂತಿಗಳು ನಮ್ಮ ತಾಪತ್ರಯಗಳನ್ನೆಲ್ಲ ನಿವಾರಣೆ ಮಾಡಿ, ನಮ್ಮ ತಾಪತ್ರಯಗಳು ಅಂದ್ರೆ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ತಾಪತ್ರಯಗಳು. ಈ ತಾಪತ್ರಯಗಳಿಂದಲೇ ನಾವು ಸಂಕಟ ಪಡ್ತಾ ಇರೋದು, ನಮಗೆ ಸಂತೋಷ ಇಲ್ಲದಲೇ ಇರೋದು. ಇದೆಲ್ಲವೂ ನಿವಾರಣೆ ಆಗ್ಲಿ ಅಂತ ಕೇಳ್ಕೊಳ್ಳೋದು ಇದು. ಸೊ ಹಾಗಾಗಿ ಕೊನೆಗೆ ನಾವು ಈ ಮಂತ್ರನ ಗಣಪತಿ ಅಥರ್ವ ಶೀರ್ಷದ ಈ ಮಂತ್ರ ಹೇಳಿ ಎಲ್ಲರೂ ಹೇಳ್ಬಿಡೋಣ. 3 ಸಲ ಈ ಮಂತ್ರ, ಗಾಯತ್ರಿ ಮಂತ್ರ ಹೇಳ್ಬಿಟ್ಟು ನಾವು ಇವತ್ತು ಈ ಗಣಪತಿ ಅಥರ್ವ ಶೀರ್ಷ ಈ ಟೆಕ್ಸ್ಟ್ ನ ನಾವು ಕಂಪ್ಲೀಟ್ ಮಾಡೋಣ. ಸೊ ಈ ಗಣಪತಿ ಅಥರ್ವ ಶೀರ್ಷದ ಈ ಒಂದು ಮಂತ್ರನ ನಾವು ಹೇಳ್ಬಿಟ್ಟು ಕ್ಲೋಸ್ ಮಾಡೋಣ. ಸೊ ನಾನು ಹೇಳ್ಕೊಡ್ತೀನಿ, 3 ಸಲ ಹೇಳ್ಬೋಣ. ಓಂ ಗಂ ಗಣಪತಯೇ ನಮಃ. ಏಕದಂತಾಯ ವಿದ್ಮಹೇ
वक्रतुण्डाय धीमहि तन्नो दन्तिः प्रचोदयात्। ॐ गं गणपतये नमः। एकदन्ताय विद्महे वक्रतुण्डाय धीमहि तन्नो दन्तिः प्रचोदयात्। ॐ गं गणपतये नमः। एकदन्ताय विद्महे वक्रतुण्डाय धीमहि तन्नो दन्तिः ಪ್ರಚೋದಯಾತ್. ಇಲ್ಲಿಗೆ ಈ ಗಣಪತಿ ಅಥರ್ವ ಶೀರ್ಷ ತಗೊಂಡಿದ್ದ ಕ್ಲಾಸು ಮುಗಿಯುತ್ತೆ. ಈ ಎಲ್ಲಾ ವಿಡಿಯೋಗಳನ್ನು ಯೂಟ್ಯೂಬ್ ಅಲ್ಲಿ ಎಡಿಟ್ ಆದ್ಮೇಲೆ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದೀವಿ. ಇನ್ನೊಂದ್ಸಲ ಕೇಳಿಸ್ಕೊಂಡು, ಇದು ಚಿಕ್ಕದಾಗಿದ್ರು ಇದೊಂದು ಉಪನಿಷತ್ತು, ಈ ಉಪನಿಷತ್ತಿನ ಜ್ಞಾನ ನಿಮಗೆ ಲಭಿಸ್ಲಿ ಅಂತ ಹೇಳ್ತಾ, ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.